शरणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्पराम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं मायीभवैरिणे माध्वराद्धान्तवनचारिणे वचो नखरिणे वादिराजकेसरिणे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे यस्य प्रचण्डतपसा श्रुतिगीतवृत्तः तुष्टो हरिः किल वशं वदताम् अवापा श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट् मुदमातनोतो अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्योतभास्वरं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः सर्वगुरुभ्यो नमः। ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನಗೆ ಅತ್ಯಂತ ಪ್ರಿಯನಾದ ಅರ್ಜುನನನ್ನು ಕುರಿತು ದೇಹ ನಶ್ವರವಾದರೂ ಕೂಡ ಆತ್ಮನಿತ್ಯ ಎಂಬತಕ್ಕಂತಹ ಆತ್ಮನ ನಿತ್ಯತ್ವವನ್ನ ತಿಳಿಸಿಕೊಡೋದಕ್ಕೋಸ್ಕರ ಅನೇಕ ವಿಚಾರಗಳನ್ನ ಪರಮಾತ್ಮ ಗೀತೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆರಂಭದಲ್ಲಿ ಅರ್ಜುನನಿಗೆ ಸಂದೇಹ ಬಂದಿದೆ, ನಾವು ಈ ಎಲ್ಲ ಭೀಷ್ಮದ್ರೋಣಾದಿಗಳ ವಧೆ ಮಾಡಿ ನರಕಕ್ಕೆ ಹೋಗ್ಬಿಡ್ತೇವೇನು ಅಂತ ಅವನ ಮನಸ್ಸಿಗೆ ಬಂದಾಗ ಆ ಸಮಯದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನು ಮಾಡ್ತಾ ಇರತಕ್ಕಂತಹ ಯುದ್ಧ ಏನಿದೆಯಲ್ಲ ಇದು ಧರ್ಮ ಯುದ್ಧ, ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ನರಕಾದಿ ಅನರ್ಥಗಳು ಆಗೋದಿಲ್ಲ. ಅದಕ್ಕೆ ಬದಲಾಗಿ ಒಳ್ಳೆ ಪುಣ್ಯ, ಅದರಿಂದ ಸ್ವರ್ಗ, ಈ ಲೋಕಗಳೇ ಅದರಿಂದ ಪ್ರಾಪ್ತಿಯಾಗತ್ತೆ. ಇದು ಹೇಗೆ ಅನ್ನೋದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮಗಳನ್ನ ಮಾಡಿದವನಿಗೆ ಎಂದಿಗೂ ಕೂಡ ನರಕ ಮುಂತಾದವುಗಳು ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸ್ವರ್ಗ ಮುಂತಾದ ಒಳ್ಳೆ ಉತ್ತಮ ಲೋಕಗಳೇ ಬರುತ್ತೆ. ಅದೇ ತರಹ ಪಾಪಕರ್ಮ ಮಾಡಿದವನಿಗೆ ಎಂದಿಗೂ ಕೂಡ ಸ್ವರ್ಗ ಅದು ಎಂದಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಪಾಪಕರ್ಮಗಳಿಂದ ಅದು ನರಕಾದ ಅನರ್ಥಗಳೇ ಬರುತ್ತೆ. ಆದ್ದರಿಂದ ಪುಣ್ಯವಂತರಿಗೆ ಉತ್ತಮವಾದ ಸ್ವರ್ಗಾದಿ ಲೋಕಗಳು ಸತ್ಕರ್ಮ ಮಾಡಿದ್ದಾರೆ ಅಂತ. ಹಾಗೆ ಇದು ಎಲ್ಲ ಕಡೆ ಸಂಪ್ರದಾಯ ಶಾಸ್ತ್ರಗಳು ಇದೆಲ್ಲವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೆ ಈ ಯುದ್ಧವನ್ನ ನೀನು ಪಾಪಕಾರ್ಯ ಅಂತ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಧರ್ಮ್ಯಾಧಿ ಯುದ್ಧ ಶ್ರೇಯ ಅಂತ ಪರಮಾತ್ಮ ಆರಂಭದಲ್ಲೇ ಹೇಳ್ತಾ ಇದ್ದಾರೆ. ನಾವು ಅಧರ್ಮ ಯುದ್ಧವನ್ನು ಮಾಡಿದರೆ ಅದು ಬಹಳ ತಪ್ಪಾಗತ್ತೆ. ಹೇಗೆ ಆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಅಭಿಮನ್ಯುವನ್ನ 5-6 ಜನ ಮಹಾರಥಿಕರು ಸೇರ್ಕೊಂಡು ಅವನನ್ನು ಕೊಂದಾಕ್ತಾರೆ. ಮುಂಗಡೆಯಿಂದ ಅವನಿಗೆ ಆಕ್ರಮಣ ಮಾಡ್ಲಿಕ್ಕೆ ಬರದಂತೆ. ಅದು ಅಧರ್ಮವಾದ ಯುದ್ಧ, ಅದರಿಂದ ನರಕಾದ್ಯನರ್ಥ ಉಂಟು. ಆದರೆ ಧರ್ಮಾಧ್ಯ ಯುದ್ಧ ಶ್ರೇಯ ಪರಮಾತ್ಮ ಆರಂಭದಲ್ಲೇ ಹೇಳ್ತಾ ಇದ್ದಾನೆ. ಕ್ಷತ್ರಿಯನಿಗೆ ದುಷ್ಟರನ್ನ ದಮನ ಮಾಡತಕ್ಕಂತಹದ್ದೇನಿದೆ ಅದು ಅವರಿಗೆ ಸದಾಚಾರ, ಅವರಿಗೆ ಅತ್ಯಂತ ವಿಹಿತವಾಗಿರ್ತಕ್ಕಂತಹ ಕರ್ತವ್ಯ ಕರ್ಮ. ಹೇಗೆ ಯತಿಗಳಿಗೆ ಜಪ ಅನುಷ್ಠಾನ ಪೂಜೆ ಅವೆಲ್ಲ ಸತ್ಕರ್ಮ, ಅದನ್ನು ಮಾಡಿದರೆ ಅವ್ರಿಗೆ ನರಕ ಆಗತ್ತಾ? ಅವ್ರಿಗೆ ಪುಣ್ಯ, ಅದರಿಂದ ಸ್ವರ್ಗ ಮೋಕ್ಷವೇ ಪ್ರಾಪ್ತಿ ಆಗತ್ತೆ. ಆದ್ದರಿಂದ ಕ್ಷತ್ರಿಯನಾದ ನಿನಗೆ ವಿಹಿತವಾಗಿರ್ತಕ್ಕಂತಹ ಕರ್ಮ ಯಾವುದು ಅಂತಲೇ ನಿನಗೆ ಸ್ವಲ್ಪ ಮರ್ತು ಹೋಗ್ಬಿಟ್ಟಿದೆ. ಬಂಧುಗಳ ಸ್ನೇಹದ ಆ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅದರಿಂದಾಗಿ ಇವರು ಒಳ್ಳೆಯವರೇ, ಇವರನ್ನು ಕೊಂದು ಬಿಟ್ರೆ ಪಾಪ ಬರುತ್ತೆ ಅಂತ ನೀನು ತಿಳ್ಕೊಂಡಿದೀಯಾ? ಆದರೆ ಅವರೆಲ್ಲರೂ ಕೂಡ ಪರಮಾತ್ಮನ ದ್ವೇಷಗಳು ಇಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ನಾರಾಯಣ ದ್ವಿಟ್. ಯಾಕೆ ಅಂದರೆ ಕೌರವರೆಲ್ಲ ಪರಮಾತ್ಮನನ್ನ ದ್ವೇಷ ಮಾಡತಕ್ಕಂಥವರು. ಅವರಿಗೆ ಜೊತೆಯಾಗಿ ನಿಂತ್ಕೊಂಡಿರತಕ್ಕಂಥ ಭೀಷ್ಮ ದ್ರೋಣ ಅಶ್ವತ್ಥಾಮಾದಿಗಳು ಕೂಡ ವಿಹಿತ ಕರ್ಮವನ್ನು ತ್ಯಾಗ ಮಾಡಿದವರು. ಅವರನ್ನ ಶಿಕ್ಷಿಸೋದು, ಅವರನ್ನ
ಈ ರೀತಿಯಾಗಿ ಯುದ್ಧದಲ್ಲಿ ಸೋಲಿಸೋದು, ಅವರನ್ನ ಸಾಯಿಸೋದಾಗಿರ್ಬೋದು, ಅದೆಲ್ಲವೂ ಕೂಡ ನಿನಗೆ ಉತ್ತಮವಾದ ಸತ್ಕರ್ಮವೆನಿಸುವುದರಿಂದ ಅದರಿಂದ ನಿನಗೆ ಯಾವತ್ತೂ ಕೂಡ ಅಲ್ಲಿ ಲೋಪದೋಷಗಳು ಬರೋದಿಲ್ಲ. ನರಕಕ್ಕೆ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಯುದ್ಧವನ್ನು ಮಾಡದೇ ಇದ್ರೇನೆ ನಿನಗೆ ನರಕ. ಯಾಕೆ? ವಿಹಿತವಾದ ನಿನ್ನ ಕರ್ತವ್ಯ ಭ್ರಷ್ಟತೆ ಅದರಿಂದ ಬರುತ್ತೆ. ಆದ್ದರಿಂದ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ಯುದ್ಧವನ್ನ ನರಕಕ್ಕೆ ಅದು ಸಾಧನ ಅಂತ ನೀನು ಭಾವಿಸಬೇಕಾದ ಅವಶ್ಯಕತೆ ಇಲ್ಲ. ನಹಿ ಕಲ್ಯಾಣ ಕೃತಾದ ದುರ್ಗತಿಂ ಗಚ್ಚತಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾವು ಒಳ್ಳೆ ಸತ್ಕರ್ಮಗಳನ್ನು ಮಾಡಿದರೆ, ಸತ್ಕರ್ಮ ಅಂದರೆ ಯಾವುದು? ಯಾವುದರಿಂದ ಭಗವತ್ ಪ್ರೀತಿ ಆಗುತ್ತೋ ಅದನ್ನು ಸತ್ಕರ್ಮ ಅಂತ ಹೇಳ್ತಾ ಇದ್ದ. ಆದ್ದರಿಂದಾಗಿ ಈ ದುಷ್ಟರ ಸಂಹಾರ ಮಾಡತಕ್ಕಂಥದ್ದೇನಿದೆಯಲ್ಲ, ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಕಾರ್ಯ. ಆದ್ದರಿಂದ ನೋಡಿ, ಅಶ್ವಮೇಧ ರಾಜಸೂಯ ಯಾಗ ಮಾಡಿದಾಗ ಕೃಷ್ಣ ಪರಮಾತ್ಮನಿಗೆ ಎಷ್ಟು ಆನಂದ ಆಯಿತೋ, ಅದಕ್ಕಿಂತ ಹೆಚ್ಚಿನ ಆನಂದ ಪರಮಾತ್ಮನಿಗೆ ಆಗಿದ್ದ ಯಾವಾಗ ಅಂದ್ರೆ ಭೀಮಸೇನ ದೇವರು ಜರಾಸಂಧ ಮುಂತಾದ ದುಷ್ಟರನ್ನು ಸಂಹಾರ ಮಾಡಿದ್ದಾರೆ. ಯಾಕೆ ಎಂದರೆ ದುಷ್ಟರ ಸಂಹಾರದಿಂದ ಜಗತ್ತಿಗೆ ಒಳಿತಾಗತ್ತೆ, ಅದರಿಂದ ಸಜ್ಜನರಿಗೆ ನೆಮ್ಮದಿ ಉಂಟಾಗತ್ತೆ. ಆದ್ದರಿಂದಾಗಿ ಆ ಹಿನ್ನೆಲೆಯಲ್ಲಿ ದುಷ್ಟರ ಸಂಹಾರ ಅದು ಕ್ಷತ್ರಿಯನಿಗೆ ಅದು ಸದಾಚಾರ, ಅದು ಅಗತ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ. ಮತ್ತೆ ಇವರೆಲ್ಲ ಸತ್ತೋಗ್ತಾರೆ ಅಂತ ನೀನು ದುಃಖ ಪಡಬೇಕಾಗಿಲ್ಲ. ಆ ದೇಹ ನಾಶವಾದರೂ ಕೂಡ ಅವರ ಒಳಗಡೆ ಇರುವ ಚೈತನ್ಯ ಆತ್ಮ ಅದು ನಿತ್ಯವಾಗಿದೆ ಅಂತ ಹೇಳಿ ತನ್ನನ್ನ ಎಲ್ಲ ಜನರನ್ನ ಅಂದ್ರೆ ರಾಜರುಗಳನ್ನ ಮತ್ತೆ ಅರ್ಜುನನನ್ನ ಮೂವರನ್ನು ಸೇರಿಸ್ಕೊಂಡು ನಾವೆಲ್ಲ ಅನಾಶಿನಃ ಅಂತ ಪರಮಾತ್ಮ ಹೇಳ್ತಾನೆ. ನಮ್ಗೆಲ್ಲ ನಾಶವೇ ಇಲ್ಲ, ನಾವೆಲ್ಲ ಅನಾದಿ ನಿತ್ಯರಾಗಿದೆ. ಹಾಗಿರುವಾಗ ಅಲ್ಲಿ ಇವರನ್ನ ನಾವು ಸಾಯಿಸ್ತೇವೆ ಅಂತ ಭಾವನೆಯೇ ತಪ್ಪು ಅಂತ ಹೇಳಿ ಪರಮಾತ್ಮ ಎಲ್ಲ ಆತ್ಮರು ನಿತ್ಯರು ಅನ್ನೋದನ್ನ ಹೇಳೋದಕ್ಕೆ ಉಪಕ್ರಮ ಮಾಡ್ತಾ ಇದ್ದಾನೆ. ಆವಾಗ ಆತ್ಮ ನಿತ್ಯವಾದಾಗ ಆತ್ಮನನ್ನು ಯಾರು ಕೊಲ್ಲಕ್ಕಾಗಲ್ಲ. ಇನ್ನು ದೇಹವನ್ನ ನಾಶ ಆಗೋದು, ನೀನು ಬಾಣ ಹೊಡೆದು ದೇಹ ನಾಶ ಮಾಡದೇ ಇದ್ರು ಮುಂದೆ ಎಂದೋ ಒಂದು ದಿನ ದೇಹ ನಾಶ ಆಗೋದೇ ಇಲ್ಲ, ಹಾಗೆ ಆಗುತ್ತೆ. ಆದ್ದರಿಂದ ದೇಹ ನಾಶ ಆಗತ್ತೆ ಅಂತ ನೀನು ದುಃಖ ಪಡಬೇಕಾಗಿಲ್ಲ. ದೇಹ ನಶ್ವರ, ಅದು ನಾಶ ಆಗೋದು ಖಚಿತ. ಆತ್ಮನಾಶಕ್ಕೆ ದುಃಖ ಪಡ್ತೀಯಾ ಅಂದ್ರೆ ಆತ್ಮನಿಗೆ ನಾಶವೇ ಇಲ್ಲ, ಅದು ನೀನು ಕೊಲ್ಲಕ್ಕಾಗಲ್ಲ, ಯಾರು ಕೊಲ್ಲಕ್ಕಾಗಲ್ಲ, ಅದು ಅನಾದಿ ನಿತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ಆ ಸಮಯದಲ್ಲಿ ಅರ್ಜುನನಿಗೆ ಒಂದು ಸಂದೇಹ ಬರುತ್ತೆ. ಹಾಗಾದರೆ ಪರಮಾತ್ಮ ನೀನು ನಿನ್ನ ಉದಾಹರಣೆಯನ್ನ ಇಟ್ಕೊಂಡು ನಾನು ಹೇಗೆ ನಿತ್ಯನಾಗಿದ್ದೇನೆ, ನನಗೆ ಹೇಗೆ ನಾಶ ಇಲ್ಲ, ಅದರಂತೂ ಎಲ್ಲ ಜೀವಾತ್ಮನಿಗೆ ನಾಶ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಒಂದು ವೇಳೆ ನಿನ್ನನ್ನೇ ಒಪ್ಪದೇ ಇದ್ದವು, ಈಗ ನಾಸ್ತಿಕರಿದ್ದಾರೆ, ಅವರು ದೇವರನ್ನೇ ಒಪ್ಪಲ್ಲ, ದೇವರು ಕೃಷ್ಣ ಅಂತಲೂ ಒಪ್ಪಲ್ಲ. ಒಂದು ವೇಳೆ ಕೃಷ್ಣನನ್ನ ಒಪ್ಪಿದರೂ ಕೂಡ ಅವನನ್ನ ನಿತ್ಯ ಅಂತ ಕೆಲವರು ಒಪ್ಪಲ್ಲ ಅನ್ಕೊಳ್ಳೋಣ, ಅವ್ರಿಗೆಲ್ಲ ನಾವೇನು ತಿಳ್ಕೊಡ್ಬೇಕು? ಯಾಕೆಂದ್ರೆ ಅನೇಕ ದರ್ಶನ ಪರಂಪರೆಯಲ್ಲಿ ಚಾರ್ವಾಕರು ಬಂದಿದ್ದಾರೆ, ಅವರು ದೇಹವನ್ನೇ ಆತ್ಮ ಅಂತ ಕರೀತಾರೆ, ದೇಹಕ್ಕಿಂತ ಬೇರೆಯಾದ ಆತ್ಮವೇ ಇಲ್ಲ. ಹಾಗಾದರೆ ಅವರ ಪ್ರಕಾರ ದೇಹಾತಿರಿಕ್ತ ಆತ್ಮನೇ ಇಲ್ಲ. ಆದ್ದರಿಂದಾಗಿ ಅಲ್ಲಿ ಆತ್ಮನನ್ನ ಒಪ್ಪೋದು, ಅವನು ನಿತ್ಯ ಅಂತ ಒಪ್ಪೋದು ಅವರ ಸಿದ್ಧಾಂತದಲ್ಲಿ ಇತ್ತು. ಮತ್ತೆ ಕೆಲವರು ದೇಹಾತಿರಿಕ್ತನಾದ ಆತ್ಮ ಇದ್ದರೂ ಕೂಡ ಅದು ನಮ್ಮಂತೆ ಅವನು ಕೂಡ ನಾಶ ಇದೆ ಅಂತ ಅವರು ತಿಳ್ಕೊಳ್ಬಹುದು, ಅವರು ದೇವರನ್ನೇ ಹಾಗೆ ತಿಳ್ಕೊಳ್ಬಹುದು. ಯಾಕಂದ್ರೆ ಅಪ್ರಾಕೃತನಾದ ಪರಮಾತ್ಮನನ್ನ ಈ ಪ್ರಾಕೃತ ಇಂದ್ರಿಯಗಳು ಅವುಗಳು ಅಪ್ರಾಕೃತ ಅಂತ ತಿಳಿಯುವ ಬದಲು ಅವನು ಕೂಡ ನಮ್ಮಂತೆ ಪ್ರಾಕೃತನೇ, ಅದಕ್ಕೆ ದೇವರಿಗೂ ಕೂಡ ಹುಟ್ಟಿದೆ, ಅವನಿಗೂ ಕೂಡ ನಾಶ ಇದೆ ಅಂತ ಕೆಲವರು ಭಾವಿಸ್ತಾರೆ. ಹಾಗಾದರೆ ನೀನೇನ್ ಹೇಳ್ತಾ ಇದೀಯಾ? ನಾನು ಹೇಗೆ ಅನಾದಿ ನಿತ್ಯನಾಗಿದ್ದೇನೋ ಅದರಂತೆ ಎಲ್ಲ ಜೀವರಾಶಿಗಳು ಕೂಡ ಅನಾದಿ ನಿತ್ಯರಾಗಿದ್ದಾರೆ ಅಂತ ನೀನು ಹೇಳ್ತಾ ಇದೆಯಲ್ಲ, ನಿನ್ನನ್ನ ನಿತ್ಯ ಅಂತ ಒಪ್ಪದೇ ಇದ್ದವರಿಗೆ ನಾವು ಹೇಗಪ್ಪ ಒಪ್ಪಿಸ್ಬೇಕು ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತ್. ಈ ಶ್ಲೋಕಕ್ಕೆ ಅನೇಕ ಬಗೆಯಾದ ವ್ಯಾಖ್ಯಾನಗಳಿವೆ. ನಮ್ಮ ಗುರುಗಳು ವಿದ್ಯಾಮಾನ ತೀರ್ಥರು ಇದಕ್ಕೆ 10 ಅರ್ಥಗಳನ್ನು ತಮ್ಮ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಯಾಕೆ ಅಂದರೆ ಮಹಾಭಾರತಕ್ಕೆ ಎಷ್ಟು ಅರ್ಥಗಳಿದೆ ಅಂದರೆ 10 ಅರ್ಥಗಳು ಅಂತ ಶ್ರೀಮದ್ ಆಚಾರ್ಯ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದಕ್ಕೆ 100 ಅರ್ಥಗಳು, ಮಹಾಭಾರತಕ್ಕೆ ಕಡಿಮೆ ಅಂದರೆ 10 ಅರ್ಥ, ವೇದಗಳಿಗೆ 3 ಅರ್ಥ. ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ ಅಂತ ಹೇಳುವಾಗ ಮಹಾಭಾರತದ ಒಂದೊಂದು ಶ್ಲೋಕಗಳಿಗೂ ಕೂಡ ದಶಾರ್ಥ ಅಂತ ಕಡಿಮೆ ಇಲ್ಲದೆ 10 ಅರ್ಥ ಇದೆ. ಇದಕ್ಕೆ ಆ ಥರ ಎಲ್ಲ ಅನೇಕ ಅರ್ಥಗಳನ್ನು ಮಾಡಿದ್ದಾರೆ. ಇದರಲ್ಲಿ ಮೊದಲು ನಾವು ನೋಡಿದಾಗ ಸತ್ಕರ್ಮಗಳಿಗೆ ಯಾವತ್ತೂ ಕೂಡ ಅಲ್ಲಿ ಪಾಪ ಇಲ್ಲ, ಆಮೇಲೆ ನರಕಾದಿಗಳಿಲ್ಲ.
ಅದೇ ತರ ದುಷ್ಕರ್ಮ ಮಾಡಿದವನಿಗೆ ಪಾಪ ಉಂಟೋ ಎಂಟೋ, ಅವನಿಗೆ ಸಲ್ಲೋಕಗಳಿಲ್ಲ ಅಂತ ಒಂದು ರೀತಿ ಶ್ಲೋಕಕ್ಕೆ ನಾವು ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದು ರೀತಿಯಲ್ಲಿ ಪರಮಾತ್ಮ ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ, ಅರ್ಜುನ ಕೇಳ್ತಾ ಇದ್ದಾನೆ, ಕೃಷ್ಣ ನೀನು ಒಬ್ಬನೇ ನಿತ್ಯ ಅಂತಲೋ ಅಥವಾ ಬೇರೆ ಎಲ್ಲ ನಿತ್ಯವಾದ ವಸ್ತುಗಳು ಯಾವ್ದಾದ್ರು ಇದೆಯಾ? ಯಾಕೆಂದ್ರೆ ನಿನ್ನನ್ನೇ ಒಪ್ಪದೇ ಇದ್ದವರಿಗೆ, ದೇವರನ್ನು ಒಪ್ಪದೇ ಇದ್ದವರಿಗೆ ನೋಡಿ, ಕೃಷ್ಣ ಹೇಗೆ ಅನಾದಿ ನಿತ್ಯನೋ ಅದರಂತೆ ಎಲ್ಲ ಜೀವರಾಶಿಗಳು ಅಂದ್ರೆ ಬಿಡಿ ನಾವು ಕೃಷ್ಣನನ್ನೇ ಒಪ್ಪಿಲ್ಲ ಅಂತ. ಕೃಷ್ಣನನ್ನು ಒಪ್ಪಿದ್ರು ಅವನಿಗೆ ನಿತ್ಯತ್ವ ಒಪ್ಪದೇ ಇದ್ದವರಿಗೆ ಬೇರೆ ಉದಾಹರಣೆ ಬೇಕಾಗತ್ತೆ. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ನೋಡಪ್ಪ, ಪ್ರಕೃತಿ ಮತ್ತೆ ಪುರುಷ ಇವೆರಡು ಜಗತ್ತಿನಲ್ಲಿ ಅನಾದಿ ನಿತ್ಯ ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಪ್ರಕೃತಿ ಎಂಬತಕ್ಕಂತಹದ್ದು ಅಂದ್ರೆ ಇದು ಮೂಲ ಪ್ರಕೃತಿ, ಜಡ ಪ್ರಕೃತಿ, ಅದಕ್ಕೆ ನಾಶ ಎಂಬತಕ್ಕಂತಹದ್ದಿಲ್ಲ. ಆ ಪ್ರಕೃತಿಯಿಂದ ಹುಟ್ಟಿದ ಗುಣತ್ರಯಗಳು, ಅನಂತರದಲ್ಲಿ ಪಂಚಭೂತಗಳು, ಅವುಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಬ್ರಹ್ಮಾಂಡ, ಇದಕ್ಕೆಲ್ಲ ಹುಟ್ಟು ನಾಶಗಳಿದೆ. ಆದರೆ ಮೂಲ ಪ್ರಕೃತಿಗೆ ಅಜಾಮೇ ಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಉಪನಿಷತ್ತು ಹೇಳ್ತಾ ಇತ್ತು. ಉಪನಿಷತ್ತು ಪ್ರಕೃತಿಯನ್ನ ಅಜಾ ಅಂತ ಕರೀತಾ ಇತ್ತು, ಅದಕ್ಕೆ ಹುಟ್ಟೇ ಇಲ್ಲ. ಗುಣಗಳಿಂದ ಅದಕ್ಕೆ ಸತ್ವರಜತಮ ಗುಣಗಳ ಮೂಲಕ ಸೃಷ್ಟಿ ಆರಂಭದಲ್ಲಿ ಅದು ಹುಟ್ಟನ್ನ ಪಡೆಯುತ್ತೆ. ಆದರೆ ಪ್ರಕೃತಿಯ ಮೂಲ ಸ್ವರೂಪಕ್ಕೆ ಹುಟ್ಟೆ ಯಾವುದು ಕೂಡ ಇಲ್ಲ. ಆದ್ರಿಂದ ಅದಕ್ಕೆ ಅಜಾಮ್ ಅಂತ ಹೇಳಿದ್ದಾರೆ, ನ ಜಾಯತೆ ಇತಿ ಅಜಾ. ಅದಕ್ಕೆ ಹುಟ್ಟೇ ಇಲ್ಲ ಅಂದಮೇಲೆ ನಾಶ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಒಬ್ಬನಿಗೆ ಹುಟ್ಟು ಅದು ನಾಶಕ್ಕೆ ಅದು ಮತ್ತೊಂದು ದಾರಿ ಆಗ್ತಾ ಇದೆ. ಆದ್ದರಿಂದ ಮುಂದೆ ಪರಮಾತ್ಮ ಹೇಳೋದು ಅದೇ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟು ಸಾವುಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಾರೆ. ಹುಟ್ಟಿದ ಮೇಲೆ ನಾನು ಸಾಯಬಾರದು ಅಂತ ಬಯಸಿದರೆ ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ನಿನ್ನ ಹುಟ್ಟೆ ನಿನ್ನ ಸಾವನ್ನ ಅದು ಬೆನ್ನಿಗೆ ಹೊತ್ಕೊಂಡೇ ಬಂದಿದೆ. ಹಾಗಿರುವಾಗ ನಾನು ಹುಟ್ಟಿದೇನ ಸಾಯಬಾರದು ಅಂದ್ರೆ, ಈ ದೈತ್ಯರೆಲ್ಲ ಅದೇ ತಪ್ಪು ಮಾಡಿ ಅವರು ಹುಟ್ಟೋದು ನಮ್ಗೆ ಮರಣ ಬರಬಾರ್ದು, ಆಗ ಬರಬಾರ್ದು, ಈಗ ಬರಬಾರ್ದು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೀನು ಹುಟ್ಟಿದ ಮೇಲೆ ಮರಣ ಸಾಧ್ಯ ಅಸಾಧ್ಯ ಅಲ್ಲ, ಅದು ಸಾಧ್ಯವೇ. ಅದು ಸ್ವಲ್ಪ ದೀರ್ಘಕಾಲ ಬದುಕ್ಬೋದಷ್ಟೆ, ಜಾಸ್ತಿ ಬದುಕ್ಬೋದು. ಹಾಗಾದ್ರೆ ಇಲ್ಲಿ ಪರಮಾತ್ಮನನ್ನ ಹೇಗೆ ನಿತ್ಯ ಅಂತ ನಾವೆಲ್ಲ ಆಸ್ತಿಕರು ಒಪ್ಪಬಹುದು. ಆದರೆ ಬೇರೆಯವರೆಲ್ಲ ಪರಮಾತ್ಮನ ಬಿಡಿ, ಅವನು ರಾಮ ಹುಟ್ಟಿದ, ಕೃಷ್ಣ ಹುಟ್ಟಿದ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಅದಕ್ಕೆಲ್ಲ ವಿವರಣೆ ಕೊಡುವಾಗ, ಭಗವಂತನಿಗೆ ಹುಟ್ಟು ಅಂತ ಎಲ್ಲಾದ್ರೂ ಬಂದ್ರೆ ಅದನ್ನು ಆ ಹುಟ್ಟು ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂದ್ರೆ ಪ್ರಾದುರ್ಭಾವ ಹರೇರ್ಜನಿಹಿ ಅಂತ ಸ್ಪಷ್ಟೀಕರಣ ಕೊಡ್ತಾರೆ. ಪರಮಾತ್ಮ ಹುಟ್ಟೋದಕ್ಕೆ ಅವನಿಗೆ ನಮ್ಮಂತೆ ಪ್ರಾಕೃತ ದೇಹ ಇದೆಯಾ? ಇಲ್ಲವೇ. ಅವನಿಗೆ ಅಪ್ರಾಕೃತವಾದ ಚಿನ್ಮಯ ದೇಹ ಇದೆ. ಅವನಿಗೆ ಒಂದೇ ಆ ಅಪ್ರಾಕೃತ ಚಿನ್ಮಯ ದೇಹ, ಬೇರೆ ದೇಹ ಅವನಿಗೆ ಇಲ್ವೇ. ನಮಗೆಲ್ಲ ಆದರೆ ಆ ಸ್ವರೂಪ ದೇಹದ ಮೇಲೆ ಮತ್ತೆ ಲಿಂಗ ದೇಹ, ಅದರ ಮೇಲೆ ಮತ್ತೊಂದು ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಈ ಮೂರು ದೇಹಗಳಿಗೆ ನಾಶ ಇದೆ. ಯಾವುದು? ಈ ಸ್ಥೂಲ ದೇಹ ಒಂದು ದಿವಸ ಹೊರಟೋಗುತ್ತೆ. ಆಮೇಲೆ ಅದರ ಹಿಂದೆ ಇರುವ ಅನಿರುದ್ಧ ದೇಹಕ್ಕೂ ನಾಶ ಇದೆ. ಲಿಂಗ ದೇಹಕ್ಕೂ ಕೂಡ ನಾಶ ಇದೆ. ಲಿಂಗ ದೇಹ ಅನ್ನೋದು ಅನಾದಿ ಆಗಿರ್ಬೋದು, ಅದು ಹುಟ್ಟದೇ ಇರ್ಬೋದು, ಆದರೆ ಒಂದ್ ದಿವಸ ನಾಶವನ್ನು ಪಡೆಯುತ್ತೆ. ಆದರೆ ಸ್ವರೂಪ ದೇಹಕ್ಕೆ ನಾಶ ಇಲ್ಲ, ಅದಕ್ಕೆ ಹುಟ್ಟು ಇಲ್ಲ. ಅದು ಅವರವರ ಸಾತ್ವಿಕರಾದರೆ ಅವರ ಸಾತ್ವಿಕ ಸ್ವರೂಪ ದೇಹ, ಅದಕ್ಕೆ ನಾಶ ಇಲ್ಲ. ಅಂತೂ ದೇಹ ಎಂಬುದು ನಮಗೆ ಅನೇಕ ದೇಹಗಳೆಲ್ಲ ಇದೆ. ಪರಮಾತ್ಮನಿಗೆ ಅನೇಕ ದೇಹ ಇಲ್ಲ, ಒಂದೇ ದೇಹ, ಅವನ ಅಪ್ರಾಕೃತವಾದ ಚಿನ್ಮಯ ದೇಹ ಅದು. ಹಾಗಿರುವಾಗ ಅಂತಹ ಪರಮಾತ್ಮನ ಅವನಿಗೆ ನಾಶ ಇಲ್ಲ ಅಂತ ಯಾರು ಒಪ್ಪೋದಿಲ್ಲ, ಅವರಿಗೆ ಬೇರೆ ಉದಾಹರಣೆ ಕೊಡಬೇಕಾಯ್ತು. ಯಾಕೆ ಅಂದ್ರೆ ನಾವು ಕೃಷ್ಣನನ್ನೇ ಒಪ್ಪಲ್ಲ, ಅವನು ಅನಾದಿ ನಿತ್ಯ ಅಂತ ಒಪ್ಪಲ್ಲ ಅಂದ್ರೆ, ಹಾಗಾದ್ರೆ ಈ ಜಗತ್ತಿಗೆಲ್ಲ, ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಪ್ರಕೃತಿಯನ್ನು ನೀವು ಒಪ್ಪಲೇಬೇಕಲ್ಲಪ್ಪ. ಪ್ರಕೃತಿ ಇಲ್ಲದೆ ಇದ್ದರೆ ಈ ಜಗತ್ತು ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಎಂದರೆ ಜಡ ಪ್ರಕೃತಿ. ಅದು ಸೃಷ್ಟಿ ಆರಂಭದಲ್ಲಿ ಮೂರು ಬೇರುಗಳನ್ನು ಪಡೆದುಕೊಳ್ಳುತ್ತೆ. ಅದರಿಂದಾಗಿ ಎಲ್ಲ ಬ್ರಹ್ಮಾಂಡ ದೇವತೆಗಳೆಲ್ಲ ಸೃಷ್ಟಿ ಆಗತ್ತೆ. ಅದರಿಂದ ಪ್ರಕೃತಿ ಮತ್ತೆ ಪುರುಷ. ಪುರುಷ ಅಂದರೆ ಪರಬ್ರಹ್ಮ ವಸ್ತು. ಇವೆರಡನ್ನ ಅನಾದಿ ನಿತ್ಯ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗಿರುವಾಗ ನಾವು ಅವುಗಳನ್ನು ಉದಾಹರಣೆಯಾಗಿಟ್ಕೊಂಡಾಗ ಈ ಎಲ್ಲ ಜೀವರಾಶಿಗಳು ಕೂಡ ಅವರು ಕೂಡ ಪ್ರಕೃತಿಯ ಉದಾಹರಣೆಯಿಂದ, ಆಮೇಲೆ ಪುರುಷನಾದ ಬ್ರಹ್ಮನ ಒಂದು ಉದಾಹರಣೆಯಿಂದ ಅವುಗಳಿಗೆ ನಿತ್ಯತ್ವವನ್ನ ನಾವು ಸಾಧಿಸಲಿಕ್ಕೆ ಬರುತ್ತೆ ಎಂಬುದಾಗಿ ಇನ್ನೊಂದು ಅರ್ಥದಲ್ಲಿ ಪರಮಾತ್ಮ ಈ ಶ್ಲೋಕವನ್ನ ಹೇಳ್ತಾ ಇದ್ದಾನೆ. ಅಸತಃ ಅಂದರೆ ಪ್ರಕೃತಿಗೆ ಅಂತ. ಅಸತ್ ಅನ್ನೋದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅಸತ್ ಅಂದ್ರೆ ಏನು? ಸತು ಅಸತ್ತು ಅಂತ ಎರಡು ಹೇಳ್ತೇವೆ. ಸತು ಅಂದರೆ ಕಣ್ಣಿಗೆ ಕಾಣುವಂತಹದ್ದು, ಅಸತ್ತು ಅಂದರೆ ಕಾಣದೇ ಇರುವಂತಹದ್ದು. ನಮ್ಮ ಸ್ಥೂಲ ದೃಷ್ಟಿಗೆ ಕಾಣದೇ ಇರತಕ್ಕಂತಹದ್ದನ್ನ ಅಸತ್ತು ಅಂತ ಕರೆದಿದ್ದಾರೆ ಹೊರತು, ಅದು ಎಲ್ಲೂ ಎಂದಿಗೂ ಇಲ್ಲದೇ ಇರತಕ್ಕಂತಹದ್ದನ್ನು ಅಸತ್ತು ಅಂತ ಎಲ್ಲೂ ಹೇಳಿ. ಅದಕ್ಕೆ ನೋಡಿ, ಸತ್ಯ ಅಂತ ಹೇಳ್ಬೇಕಾದ್ರೆ ಶ್ರೀಮದ್ ಆಚಾರ್ಯ ಅರ್ಥವನ್ನು ವ್ಯಾಖ್ಯಾನ ಮಾಡುವಾಗ ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಮಾತ್ಮ ಎಂತವನು ಅಂದ್ರೆ ಅವನು ಸತ್ಯ ಅಂತ ಹೇಳ್ತಾರೆ.
ಸತ್ಯ ಅಂದ್ರೆ ಏನು ಅಂದ್ರೆ ಆ ಸತ್ಯವಾದ ಜಗತ್ತಿಗೆ ಪರಮಾತ್ಮ ಜ್ಞಾನಾನಂದಾದಿಗಳನ್ನು ಕೊಡ್ತಾನೆ ಅಂತ ಒಂದು ಮಾತು ಭಾಗವತದಲ್ಲಿ ಬರುತ್ತೆ. ಸತ್ಯಸ್ಯ ಸತ್ಯಂ ಅಂತ ಭಾಗವತದಲ್ಲಿ. ಸತ್ಯಸ್ಯ ಸತ್ಯಂ ಅಂದ್ರೆ ಏನು? ಸತ್ಯ ಅಂದ್ರೆ ಪಂಚಭೂತಾತ್ಮಕವಾದ ಈ ದೇಹವನ್ನು ಪಡೆದ ಎಲ್ಲ ಜೀವರಾಶಿಗಳು, ಅವರಿಗೆ ಸತ್ಯ ಅಂದ್ರೆ ನಿರ್ದುಷ್ಟವಾದ ಜ್ಞಾನಾನಂದ ಕೊಡುವನು ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಸಜ್ಜನರಿಗೆಲ್ಲ ಜ್ಞಾನವನ್ನು ಕೊಟ್ಟು ಮೋಕ್ಷ ಕೊಡೋದು. ಆ ಸಂದರ್ಭದಲ್ಲಿ ಈ ಎಲ್ಲ ಜೀವರಾಶಿಗಳು ಕೂಡ ಅವರು ಸತ್ಯರಾಗಿದ್ದಾರೆ ಅನ್ನೋದಕ್ಕೆ ಅವ್ರು ಏನ್ ಹೇಳೋದು ಅಂದ್ರೆ ಸತು ತಿ ಯಾ ಅಂತ ಒಂದು, ಇನ್ನೊಂದು ಸತು ಯಾ ಅಂತ ಎರಡು ತರ ವ್ಯಾಖ್ಯಾನ. ಸತು ಅಂದ್ರೆ ಪಂಚಭೂತಗಳಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂತಹದ್ದು ಯಾವ್ದಪ್ಪ ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ಇವು ಮೂರು ಕಣ್ಣಿಗೆ ಕಾಣುತ್ತೆ. ತ್ಯ ಅಂದ್ರೆ ಈ ಕಣ್ಣಿಗೆ ಕಾಣುವ ಈ ಪೃಥ್ವಿ, ಅಪ್ಪು, ತೇಜಸ್ಸು ಎಂಬ ಇವುಗಳಿಗಿಂತ ಭಿನ್ನವಾದ ಮತ್ತೆ ಎರಡು, ಅದು ಯಾವುದು ಅಂದ್ರೆ ಆಕಾಶ ಮತ್ತೆ ವಾಯು. ಹಾಗಾದ್ರೆ ನೋಡಿ, ಸತ್ಯ ಅನ್ನೋದಕ್ಕೆ ಏನು ಅರ್ಥವಾಯ್ತು? ಆ ಪಂಚಭೂತಗಳು ಅಂತ ಅರ್ಥ ಮಾಡಿದ್ದಾರೆ. ಹಾಗಾದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದು ಕೂಡ ಅಲ್ಲಿ ಪಂಚಭೂತಗಳಲ್ಲಿ ಅದು ಸೇರ್ಕೊಂಡಿದೆ. ಅದನ್ನೇ ಕಣ್ಣಿಗೆ ಕಾಣಲ್ಲ, ಆದ್ರಿಂದ ಅದನ್ನ ಅಸತ್ತು ಅಸತ್ತು ಅಂತ ಕರೀತಾರೆ. ಹಾಗಾದ್ರೆ ಅಸತ್ತು ಅಂದ್ರೆ ಅದು ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ಅಂತ ಅಷ್ಟೇ ಅರ್ಥ. ಹಾಗಾದ್ರೆ ನಮ್ಮ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣೋದೇ, ಮೂಲ ಪ್ರಕೃತಿ ಅದು ನಮಗೆ ಕಾಣೋದಿಲ್ಲ. ಆದರೆ ಅದೇ ಆ ಪಂಚಭೂತಗಳ ರೂಪವನ್ನು ಪಡೆದಾಗ ಅದು ನಮಗೆ ಕಾಣಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ನಾಸತೋ ವಿದ್ಯತೆ ಭಾವ, ಇದಕ್ಕೆ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಸತಃ ಸೂಕ್ಷ್ಮ ರೂಪದಿಂದ ಇದ್ದು ನಮ್ಮ ಸ್ಥೂಲವಾದ ಕಣ್ಣಿಗೆ ಕಾಣದೇ ಇರತಕ್ಕಂತ ಪ್ರಕೃತಿ ಏನಿದೆಯಲ್ಲ, ಅದಕ್ಕೆ ಭಾವ ಅಂದ್ರೆ ಧ್ವಂಸ ಅಂತ. ಭಾವ ಅಂತ ಹೇಳಿದ್ರೆ ಅದು ನಾಶ ಎಂಬತಕ್ಕಂತಹದ್ದು ಅದಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಸತ್ತಿಗೆ ಅಂದ್ರೆ ಪ್ರಕೃತಿಗೆ ನಾಶ ಯಾಕಿಲ್ಲ ಅಂದ್ರೆ ಅದು ಅನಾದಿ ನಿತ್ಯವಾಗಿದೆ. ಅದೇ ತರಹ ಆ ಸತಃ ಭಾವ ನಡೀತದೆ. ಸತಃ ಅಂತಂದ್ರೆ ಎಲ್ಲ ಸತ್ಯವಾದಂತಹ ಪರಬ್ರಹ್ಮ ವಸ್ತುವಿಗೆ ಅದಕ್ಕೂ ಕೂಡ ನಾಶ ಇಲ್ಲ. ಅಲ್ಲಿಗೆ ಇಲ್ಲಿ ಸತ್ತು ಅಸತ್ತು ಅನ್ನೋ ಎರಡು ಶಬ್ದದಿಂದ ಒಂದು ಜಡ ಪ್ರಕೃತಿಯನ್ನ, ಆಮೇಲೆ ಪುರುಷನಾದ ಪರಬ್ರಹ್ಮನನ್ನ ತೆಗೆದುಕೊಂಡು ಇವೆರಡೂ ಕೂಡ ಹುಟ್ಟು ಮತ್ತೆ ನಾಶವನ್ನ ಪಡೆದೇ ಇರತಕ್ಕಂಥವುಗಳಾಗಿದೆ. ಅವುಗಳಂತೆ ಎಲ್ಲ ಜೀವರಾಶಿಗಳು ಕೂಡ ಅವರು ಕೂಡ ಹುಟ್ಟು ಸಾವುಗಳನ್ನ ಅಲ್ಲಿ ಪಡೆಯದೇ ಇರುವ, ಅವರು ಕೂಡ ಅನಾದಿ ನಿತ್ಯರು ಅಂತ ಇನ್ನೊಂದು ಅರ್ಥದಲ್ಲಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನೋಡಿ, ನಾವು ನಿತ್ಯವಾದ ವಸ್ತುಗಳನ್ನು ಕೂಡ ಒಪ್ಪಬೇಕು ಅಂತ ಆಯ್ತು. ಯಾಕೆಂದ್ರೆ ಪಂಚಭೂತಗಳಲ್ಲಿ ನಮಗೆ ಅದು ಮೂರು, ಅದು ಕಣ್ಣಿಗೆ ಕಾಣುತ್ತೆ, ಅದು ಹುಟ್ಟತ್ತೆ, ನಾಶ ಆಗತ್ತೆ. ಅದರ ಆಕಾಶ, ಗಾಳಿ ಇದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ, ಮತ್ತೆ ಅದು ಸತ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಪ್ರಕೃತಿಯನ್ನ ಎಲ್ಲರೂ ಕೂಡ ಒಪ್ಪಲೇಬೇಕಾಗತ್ತೆ. ಆದ್ದರಿಂದಾಗಿ ಪ್ರಕೃತಿ ಪುರುಷಶ್ಚ ಇವ ನಿತ್ಯವು ಕಾಲಶ್ಚ ಸತ್ತಮ ಅಂತ ವಿಷ್ಣು ಪುರಾಣ ಹೇಳ್ತಾರೆ. ಪ್ರಕೃತಿ ಎಂಬತಕ್ಕಂತಹದ್ದು, ಅದೇ ತರ ಪುರುಷ ಅಂದ್ರೆ ಪರಬ್ರಹ್ಮನಾದ ಭಗವಂತ, ಅವರೆಲ್ಲ ಏನು ಅಂದ್ರೆ ನಿತ್ಯವು, ಅವೆರಡಕ್ಕೂ ಕೂಡ ನಾಶ ಇಲ್ಲ. ಆದ್ದರಿಂದ ಅವುಗಳನ್ನ ನಿತ್ಯ. ಅದೇ ತರ ಕಾಲವು ಕೂಡ ನಿತ್ಯ ಅಂತ ಹೇಳ್ತಾರೆ. ಕಾಲ ನೋಡಿ, ಅದು ಎಲ್ಲ ಕಾಲದಲ್ಲೂ ಕಾಲ ಇದೆ. ಯಾವಾಗ ಕಾಲ ಇಲ್ಲ ಅಂತ ಕೇಳಿದ್ರೆ ಯಾವಾಗ ಅನ್ನುವಾಗಲೇ ಕಾಲ ಬಂದ್ಬಿಡ್ತಾರೆ. ಮತ್ತೆ ಕಾಲ ಇಲ್ಲ ಅಂತ ಕೇಳ್ತಾರೆ. ಯಾರೋ ಒಬ್ಬ ಕೇಳಿದ್ರು, ನೋಡಿ ಪ್ರಳಯ ಕಾಲದಲ್ಲಿ ಕಾಲವೇ ಇರಲ್ವಲ್ಲ, ಎಲ್ಲಿರಲ್ಲ ಪ್ರಳಯ ಕಾಲದಲ್ಲಿ, ಮತ್ತೆ ಕಾಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಲವು ಕೂಡ ಎಲ್ಲ ಕಾಲದಲ್ಲೂ ಇದೆ, ದೇಶವು ಎಲ್ಲ ದೇಶದಲ್ಲೂ ಕೂಡ ಇದೆ. ಆದ್ರಿಂದ ಕಾಲ, ಪ್ರಕೃತಿ, ಪುರುಷ ಇವೆಲ್ಲ ಅನಾದಿ ನಿತ್ಯವಾಗಿದೆ. ಅದರಂತೆ ಜೀವರು ಕೂಡ ಅನಾದಿ ನಿತ್ಯರಾಗಿದ್ದಾರೆ ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯಲ್ಲಿ ಆತ್ಮರ, ಎಲ್ಲ ಜೀವಾತ್ಮರ ನಿತ್ಯತ್ವವನ್ನ ಸಮರ್ಥನೆ ಮಾಡುವಾಗ ಅದಕ್ಕೆ ಉದಾಹರಣೆಯಾಗಿ ಪರಮಾತ್ಮ ಈ ಪ್ರಕೃತಿ, ಕಾಲ, ಪುರುಷ ಇವರನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ದೇವರನ್ನು ಒಪ್ಪದೇ ಇರುವ ನಾಸ್ತಿಕರು ಕೂಡ ಕಾಲವನ್ನು ಒಪ್ಪಲೇಬೇಕು, ಪ್ರಕೃತಿಯನ್ನು ಒಪ್ಪಲೇಬೇಕು. ಪ್ರಕೃತಿಯನ್ನೇ ಒಪ್ಪಲ್ಲ ಅಂದ್ರೆ ಜಗತ್ ಸೃಷ್ಟಿ ಹೆಂಗಾಗತ್ತೆ? ಮತ್ತೆ ಪ್ರಕೃತಿಯನ್ನ ಅದು ಜಡವಾದ್ದರಿಂದ ಅದಕ್ಕೆ ಚೈತನ್ಯ ಶಕ್ತಿಯನ್ನು ಕೊಟ್ಟು ಅದರ ಮೂಲಕವಾಗಿ ಜಗತ್ತನ್ನ ಸೃಷ್ಟಿ ಮಾಡುವ ಒಬ್ಬ ಪುರುಷ, ಅವನು ಪರಮಾತ್ಮ ಇರ್ಬೇಕಲ್ಲ. ಬೇರೆಯವರೆಲ್ಲ ಏನು ಅದ್ರ ಪಾಡಿಗೆ ಅದೆಲ್ಲ ಸೃಷ್ಟಿ ಆಗತ್ತೆ ಬಿಡಿ, ಯಾವ್ದು ದೇವ್ರು ಬೇಕಾಗಿಲ್ಲ ಅಂದ್ರೆ ಅದ್ರ ಪಾಡಿಗೆ ಅದು ಯಾವ್ದು ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಾಂಖ್ಯರೆಲ್ಲ ಅದೇ ಹೇಳು ನೋಡಿ, ಹಾಲು ಅದೇ ಮೊಸರಾಗ್ಬಿಡತ್ತೆ, ಅದೇ ತರ ಪ್ರಕೃತಿ ಎಲ್ಲ ಬ್ರಹ್ಮಾಂಡ ಆಗ್ಬಿಡತ್ತೆ. ಹಾಲು ತಾನಾಗಿ ಮೊಸರು ಆಗೋದೇ ಇಲ್ಲ, ಅದನ್ನು ಕಾಯಿಸಿ ಹತ್ತು ಹಾಕೋರು ಒಬ್ರು ಇದ್ರೆ ಮಾತ್ರ ಚೇತನ ಇರ್ಬೇಕಂತ. ಅದು ಬಿಟ್ಟು ಹಾಲು ಕಾಯಿಸಿದ ಹಂಗೆ ಇಟ್ರೆ ಮರುದಿವ್ಸ ಕೆಟ್ಟೋಗುತ್ತೆ. ಹಾಗಾದ್ರೆ ಅದಕ್ಕೆ ಸಾಂಖ್ಯರಿಗೆ ಅವ್ರು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೆ ಪ್ರಕೃತಿ ಅದು ಎಂಬತಕ್ಕಂತಹದ್ದು ತನ್ನಷ್ಟಕ್ಕೆ ತಾನೇ ವ್ಯಾಪಾರವನ್ನ, ಕ್ರಿಯೆಯನ್ನ ಅದು ನಡೆಸೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆ ಪ್ರಕೃತಿಗೆ ಚಿತ್ ಪ್ರಕೃತಿ ಅಂತ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಅಸ್ವತಂತ್ರಳಾದ್ದರಿಂದ ಅವಳಿಗೂ ಕೂಡ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಹಾಗಾದರೆ ಪ್ರಳಯಕಾಲ ಮುಗಿದು ಈ ಪ್ರಕೃತಿ ಸೃಷ್ಟಿಯಲ್ಲಿ ಅದು ತೊಡಗುವಾಗ ಅಲ್ಲಿ ಪರಮಾತ್ಮ ಚಿತ್ ಪ್ರಕೃತಿಗೂ ನಿಯಾಮಕನಾಗಿ,
ಜಡವಾದ ಪ್ರಕೃತಿಯ ಒಳಗಡೆಯಲ್ಲೂ ಕೂಡ ತಾನು ಪ್ರವೇಶ ಮಾಡಿ ಅದರಲ್ಲಿ ಒಂದು ಕ್ರಿಯೆಯನ್ನ ಸಂಚಲನವನ್ನ ಅಲ್ಲಿ ಸೃಷ್ಟಿ ಮಾಡಿದಾಗ ಅದರಿಂದ 3 ಬೇರುಗಳು ಹುಟ್ಟತ್ತೆ. ಅದೇ ಸತ್ವ, ರಜಸ್ಸು, ತಮಸ್ಸು. ಹಾಗಾದರೆ ಈ ಪ್ರಕೃತಿಯನ್ನು ಎಲ್ಲರೂ ಕೂಡ ಅನಾದಿ ನಿತ್ಯ ಅಂತ ಅಲ್ಲಿ ಒಪ್ಪಲೇಬೇಕಾಗತ್ತೆ. ಅದರಂತೆ ಜೀವರು ಕೂಡ ಅಲ್ಲಿ ಅನಾದಿ ನಿತ್ಯರಾದ್ದರಿಂದ ಅವರಿಗೆ ಪ್ರಮಾಣಬದ್ಧವಾಗಿ ಅವರ ನಿತ್ಯತ್ವವನ್ನ ನಾವು ಹೇಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಪರಮಾತ್ಮ ಈ ನಾಸತೋ ವಿದ್ಯತೆ ಭಾವ ಅನ್ನುವ ಮಾತಿನಿಂದ ಈ ಸತ್ಕರ್ಮಗಳಿಗೆ ಯಾವತ್ತೂ ಕೂಡ ನರಕ ಜನರ್ಥಗಳು ಬರಲ್ಲ, ಅದರಿಂದ ಒಳ್ಳೇದೇ ಲೋಕ ಪುಣ್ಯ ಸ್ವರ್ಗ ಎಲ್ಲ ಬರುತ್ತೆ ಅಂತ ಹೇಳೋದರ ಜೊತೆಗೆ ಇನ್ನೊಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅರ್ಜುನ ಕೇಳ್ತಾ ಇದ್ದಾನೆ, ಇನ್ನೊಂದು ಯಾವ್ದಾದ್ರು ನಿತ್ಯವಾದ ವಸ್ತು ಇದ್ರೆ ಹೇಳಪ್ಪ, ಬರೀ ನಿನ್ನೊಬ್ಬನನ್ನೇ ನಿತ್ಯ ಅಂತ ಹೇಳಿದ್ರೆ ಅದು ಒಪ್ಪದೇ ಇದ್ದವರಿಗೆ ಒಂದು ಉದಾಹರಣೆ ಬೇರೆ ಬೇಕಲ್ಲ. ಅದಕ್ಕೆ ಪರಮಾತ್ಮ ಇಲ್ಲಿ ಹೇಳಿದ, ಪ್ರಕೃತಿ ತೆಗೆದುಕೋ, ಕಾಲ ತೆಗೆದುಕೋ, ಕಾಲ ಅನಾದಿ ನಿತ್ಯವಾಗಿ. ಆದ್ರಿಂದ ಕಾಲದ ಘಟಕಗಳು ಅವುಗಳು ಅದು ಅನಿತ್ಯ ಆಗಿರ್ಬೋದು. ಯಾಕೆಂದ್ರೆ ಈ ವಾರ, ತಿಂಗಳು, ಸಂವತ್ಸರ ಇವುಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಮಹಾಕಾಲ ಅದು ಯಾವತ್ತೂ ಕೂಡ ಇದ್ದೇ ಇರುತ್ತೆ, ಅದಕ್ಕೆ ನಾಶ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಉದಾಹರಣೆಯಾಗಿಟ್ಕೊಂಡು ನಾವು ಆತ್ಮರ ನಿತ್ಯತ್ವವನ್ನ ಅವಶ್ಯವಾಗಿ ನಾವು ತಿಳಿಯಲೇಬೇಕಾಗತ್ತೆ. ಯಾವಾಗ ಆತ್ಮ ನಿತ್ಯನೋ ಆವಾಗ ಅವನಿಗೆ ನಾಶ ಇಲ್ಲ ಅಂತ ಆದ್ಮೇಲೆ ಆತ್ಮನಾಶ ಪ್ರಯುಕ್ತವಾಗಿ ದುಃಖ ಪಡ್ತೇನೆ ಅನ್ನತಕ್ಕಂಥದ್ದು ಅದು ನಿನ್ನ ತಲೆಯಲ್ಲಿ ಬರಲೇಬಾರದು. ಆದ್ದರಿಂದಾಗಿ ಆ ಹಿನ್ನೆಲೆಯಲ್ಲಿ ಆ ಆತ್ಮರ ನಿತ್ಯತ್ವವನ್ನ ಅವಶ್ಯವಾಗಿ ಉದಾಹರಣೆಯಿಂದ ತಿಳಿಯಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅನಂತರದಲ್ಲಿ ಮುಂದೆ ಅವಿನಾಶಿತು ತದ್ವಿದ್ಯೆ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಮತ್ತೆ ನೋಡಿ, ಯಾವುದು ಸರ್ವಗತವಾಗಿ ಎಲ್ಲ ಕಡೆಯಲ್ಲೂ ಕೂಡ ಇರತ್ತಲ್ಲ, ಅದಕ್ಕೆ ಎಂದೆಂದಿಗೂ ಕೂಡ ನಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪ್ರಕೃತಿ ಆಗ್ಲಿ ಅಥವಾ ಕಾಲವಾಗ್ಲಿ ಪರಮಾತ್ಮ ಆಗ್ಲಿ ಅವರೆಲ್ಲ ಸರ್ವಗತ ಅಂತ ನಾವು ಕರಿತೇವೆ. ಯಾಕೆ ಅಂದ್ರೆ ಏನ ಸರ್ವಮಿದಂ ತತಂ, ಈ ಎಲ್ಲವೂ ಕೂಡ 3 ವಸ್ತುಗಳಿಂದ ವ್ಯಾಪ್ತವಾಗಿ ಕೂತ್ಕೊಂಡ್ಬಿಟ್ಟಿದೆ. ಒಂದು ಮೂಲ ಪ್ರಕೃತಿ, ಅನಂತರದಲ್ಲಿ ಪರಮಾತ್ಮ ಇಲ್ಲದೆ ಇರೋ ಜಾಗವೇ ಇಲ್ಲ, ಅವನು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ. ಯಾಕೆ ಅಂದರೆ ಪರಮಾತ್ಮ ಸೃಷ್ಟಿ ಮಾಡುವಾಗಲೇನೆ ಯಾವುದೆಲ್ಲ ಜಡ ಪದಾರ್ಥಗಳನ್ನ ಸೃಷ್ಟಿ ಮಾಡ್ತಾನೆ, ಯಾವುದು ಚೇತನರಿಗೆ ದೇಹವನ್ನು ಸೃಷ್ಟಿ ಮಾಡ್ತಾನೆ, ಅದೆಲ್ಲದರ ಒಳಗಡೆ ನಾನು ಒಂದೊಂದು ರೂಪದಿಂದ ಅಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಅವನು ಸೃಷ್ಟಿ ಮಾಡಿದ್ದು, ಎಲ್ಲದರ ಒಳಗಡೆ ಒಂದೊಂದು ರೂಪದಿಂದ ಬಂದ್ಬಿಟ್ಟಿದ್ದಾನೆ. ಹಾಗಾದರೆ ಪ್ರಕೃತಿಯೂ ಎಲ್ಲ ಕಡೆ ಇದೆ, ಆಕಾಶವೂ ಅದೇ ತರ, ಆಮೇಲೆ ಪುರುಷನು ಕೂಡ. ಹಾಗಾದರೆ ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥ ವಸ್ತುವಿಗೆ ನಾಶ ಎಂಬುದು ಹೇಗೆ ಬರಕ್ಕೆ ಸಾಧ್ಯ? ನಾಶ ಎಂಬುದು ಒಂದು ಭಾಗದಲ್ಲಿ ಇಲ್ಲ ಅಂತ ಹೇಳಕ್ ಹೋಗ್ಬೇಕು, ಎಲ್ಲ ಕಡೆ ಇಲ್ಲಿದೆ, ಆಕಾಶ ಇದೆ, ಎಲ್ಲ ಕಡೆ, ಅದಕ್ಕೆ ನಾಶ ಹೇಳಿಕ್ಕಾಗತ್ತ? ಹಾಗೆ ಅವಿನಾಶಿತು ತದ್ವಿದ್ಯೆ ಏನ ಸರ್ವಮಿದಂ ತತಂ ಅಂದ್ರೆ ಪರಮಾತ್ಮ ಇಲ್ಲಿ ಪ್ರಕೃತಿಯನ್ನ, ಅನಂತರದಲ್ಲಿ ಕಾಲವನ್ನ, ಮತ್ತೆ ಪುರುಷನನ್ನ ಅದನ್ನಾದರೂ ಅನಾದಿ ನಿತ್ಯ ಅಂತ ಹೆಂಗ್ರಿ ಹೇಳಬೇಕು? ಅದಕ್ಕೊಂದು ಕಾರಣ ಕೊಡಿ ಅಂದ್ರೆ ಅದಕ್ಕೆ ಪರಮಾತ್ಮ ಕಾರಣ ಕೊಡ್ತಾ ಇದ್ದಾನೆ. ಅದು ಸರ್ವಗತವಾದ್ದರಿಂದ ಎಲ್ಲ ಕಡೆ ಇದೆ. ಯಾವುದು ಎಲ್ಲ ಕಡೆ ಇರತ್ತೆ, ಅದಕ್ಕೆ ನಾಶ ಎಂಬತಕ್ಕಂಥದ್ದಿರಲ್ಲ. ಆದ್ರಿಂದ ಅವಿನಾಶಿ ತದ್ವಿಧಿ, ಅದಕ್ಕೆ ಯಾವುದೇ ಸಂದರ್ಭದಲ್ಲಿ ನಾಶ ಎಂಬತಕ್ಕಂಥದ್ದಿಲ್ಲ ಅಂತ ಅದರಿಂದ ಗೊತ್ತಾಗ್ತಾ ಇದೆ. ನಾಶ ಇಲ್ಲ ಅಂತಂದ ಮೇಲೆ ಅದಕ್ಕೆ ಹುಟ್ಟು ಇಲ್ಲ ಅನ್ನತಕ್ಕಂಥದ್ದು ಕೂಡ ಅದರಿಂದ ಲಭ್ಯವಾಗತ್ತೆ. ಯಾಕಂದ್ರೆ ಯಾವುದು ಹುಟ್ಟಿರತ್ತೆ ಅದಕ್ಕೆ ನಾಶ ಆಗ್ತಕ್ಕಂಥ. ಆದ್ದರಿಂದ ಈ ಎಲ್ಲ ನಾಶ ಇಲ್ಲದೆ ಇರುವ ಸರ್ವಗತವಾದ ಈ ಒಂದು ಪ್ರಕೃತಿ, ಅನಂತರದಲ್ಲಿ ಪುರುಷ, ಅನಂತರದಲ್ಲಿ ಕಾಲ, ಇವುಗಳನ್ನು ಉದಾಹರಣೆಯಾಗಿಟ್ಕೊಂಡು ಈ ಆತ್ಮನು ಕೂಡ ಅವನನ್ನ ಅವಿನಾಶಿ, ಅವನು ನಿತ್ಯನಾಗಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಳ್ಳೋದಕ್ಕೆ ಸರಿಯಾದ ಉದಾಹರಣೆಗಳೆಲ್ಲ ಇದೆ. ಅಷ್ಟೇ ಅಲ್ಲದೇನೆ ಈ ಆತ್ಮನ ನಿತ್ಯತ್ವವನ್ನ ಆ ಶಾಸ್ತ್ರಗಳು ಕೂಡ ನಮಗೆ ವಿಸ್ತಾರವಾಗಿ ಹೇಳ್ತಾ ಇವೆ. ಆದ್ದರಿಂದಾಗಿ ನೋಡಿ, ಈ ದೇಹ ಹೊಟ್ಟೋದರೂ ಕೂಡ ಮುಂದೆ ಆ ಆತ್ಮ ಅವನು ಮುಂದೆ ಇನ್ನೊಂದು ದೇಹವನ್ನ ಪಡಿತಾನೆ. ಈ ದೇಹದಿಂದ ನಾವು ಪಡೆದದ್ದೆಲ್ಲ ಅದು ಸೂಕ್ಷ್ಮ ರೂಪದಿಂದ ಅವನ ಮನಸ್ಸಿನಲ್ಲಿ ಉಳ್ಕೊಂಡಿರತ್ತೆ. ಅವನಿಗೆ ಆ ಸಂಸ್ಕಾರ ಅದೆಲ್ಲ ಮತ್ತೆ ಮುಂದಿನ ಇನ್ನೊಂದು ದೇಹ ಅವನು ಪಡೆದುಕೊಂಡು ಬಂದಾಗ ಅದೆಲ್ಲವೂ ಕೂಡ ಆತ್ಮ ನಿತ್ಯವಾದ್ದರಿಂದ ಅವನಿಗೆ ಆ ಸಂಸ್ಕಾರಗಳು ಕೂಡ ಇರತ್ತೆ, ಆ ಜ್ಞಾನ ಅದೆಲ್ಲವೂ ಕೂಡ ಗುಣಗಳು ಇರತ್ತೆ. ಆದ್ದರಿಂದಾಗಿ ಆತ್ಮನ ನಿತ್ಯತ್ವವನ್ನ ನಾವು ಅವಶ್ಯವಾಗಿ ಒಪ್ಪಲೇಬೇಕು. ಅದಕ್ಕೆ ನೋಡಿ, ಒಬ್ಬ ಸತ್ತೋದ ಅಂದ್ರೆ ಅವನು ಮತ್ತೆ ಹುಟ್ಟಿ ಬರ್ತಾನೆ. ಆ ಸಂದರ್ಭದಲ್ಲಿ ಸಣ್ಣ ಮಗುವಾದಾಗ ಅದಕ್ಕೆ ತಾಯಿ ಎದೆ ಹಾಲನ್ನು ಕುಡಿಯಬೇಕು ಅನ್ನತಕ್ಕಂತ ಒಂದು ಅಪೇಕ್ಷೆ, ಅದರಲ್ಲಿ ಪ್ರವೃತ್ತಿ ಹೇಗೆ ಅಂದ್ರೆ ಅದಕ್ಕೆ ಜನ್ಮಾಂತರ ಸಂಸ್ಕಾರ ಅಂತ ಹೇಳುತ್ತೆ. ಯಾಕೆಂದ್ರೆ ಆ ಮಗುವಿಗೆ ಅಲ್ಲೇ ಆಹಾರ ಇದೆ ಅಂತ ಗೊತ್ತಾಗತ್ತಪ್ಪ. ಆದ್ದರಿಂದಾಗಿ ತಾಯಿ ಅದನ್ನ ಸೂಚನೆ ಮಾಡಿದಾಗ ಅದಕ್ಕೆ ಹಿಂದೆ ಕೂಡ ನಾನು ಮಗುವಾಗಿದ್ದಾಗ ಇದೆ, ಅದ್ರ ಆಗ್ತಾನೆ ಮಗು ಆದ್ರೆ ಆ ಸಂಸ್ಕಾರಗಳೆಲ್ಲ ಚೆನ್ನಾಗಿರತ್ತೆ. ಅಲ್ಲದೆ ಬೇರೆ ಎಲ್ಲ ಸಂಸ್ಕಾರ ಇರಲ್ಲ, ಅದು ಮರ್ತು ಹೋಗಿರತ್ತೆ. ಇದು ಮಾತ್ರ ಹೆಂಗಿರತ್ತೆ ಅಂದ್ರೆ ಅದು ಎದೆ ಹಾಲು ಕುಡದೆ ಸತ್ತೋಗ್ಬಿಡುತ್ತೆ. ಆದ್ರಿಂದ ನನಗೆ ಅನಿವಾರ್ಯಕ್ಕೋಸ್ಕರ ಆ ಎಲ್ಲ ಸಂಸ್ಕಾರ ಉಳಿಸ್ಕೊಂಡಿರತ್ತೆ. ನಮ್ಗೆಲ್ಲ ನೋಡಿ, ನಮಗೆ ಬೇಕಾದನ್ನೆಲ್ಲ ನೆನ್ಪಿಟ್ಕೊಂಡಿರ್ತೀವಿ, ಬೇಡವಾದನ್ನೇ ನಾವು ಮರ್ತು ಹೋಗ್ಬಿಡ್ತೇವೆ.
ನಮಗೆ ಯಾರಾದ್ರೂ ಸಾಲ ಕೊಡ್ಬೇಕಾಗಿದ್ರೆ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೇವೆ. ನಾವು ಯಾರಿಗಾದ್ರೂ ಸಾಲ ಕೊಡೋದಿದ್ರೆ ಮರ್ತು ಹೋಗ್ಬಿಟ್ಟಿರ್ತೀವಿ ನಾವು, ಯಾಕಂದ್ರೆ ನಮಗದು ಬೇಕಾಗಿಲ್ಲ. ಹಾಗೆ ಈ ಮಗುವಿಗೆ ನೋಡಿ ಜನ್ಮಾಂತರ ಸಂಸ್ಕಾರದಿಂದ ಆ ಸ್ತನಪಾನದಲ್ಲಿ ಅದು ಪ್ರವೃತ್ತಿ ಮಾಡೋದಕ್ಕೆ ಏನು ಮುಖ್ಯ ಕಾರಣ ಅಂದ್ರೆ ಅನೇಕ ಜನ್ಮಗಳಲ್ಲಿ ಅದಕ್ಕೆಲ್ಲ ಸಂಸ್ಕಾರ ಅದೆಲ್ಲ ಇದ್ದದ್ದರಿಂದ ಹಸಿವೆ ಬೇರೆ ಆಗ್ಬಿಟ್ಟಿದೆ, ಎಲ್ಲಿ 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 ಅಪಾಯ ಇರುತ್ತೆ ಹಾಲು ಸಿಕ್ಬಿಡುತ್ತೆ. ಅಂದ್ರೆ ನಮಗೆ ಜನ್ಮ ಜನ್ಮಗಳ ಸಂಸ್ಕಾರ. ಅದೇ ತರ ಕೆಲವರಿಗೆ ಕೆಲವು ಜ್ಞಾನ ಬೇಗ ಬೇಗ ಬರುತ್ತೆ, ಅದಕ್ಕೇನು ಕಾರಣ? ಕೆಲವರು ಬರಲ್ಲ, ಅದಕ್ಕೇನು ಕಾರಣ ಅಂದ್ರೆ ಅವರಿಗೆ ಆ ಜನ್ಮಾಂತರ ಸಂಸ್ಕಾರ. ಸಂಸ್ಕಾರ ಇಲ್ಲದೆ ಇದ್ರೆ ಒಬ್ಬನಿಗೆ ಬೇಗ ಜ್ಞಾನ ಬರೋದು, ಬೇಗ ಎಲ್ಲ ಬರೋದು, ಇನ್ನೊಬ್ಬನಿಗೆ ಬರದೇ ಇರೋ, ಇದಕ್ಕೆಲ್ಲ ನಾವು ಜನ್ಮಾಂತರದ ಅಸ್ತಿತ್ವವನ್ನ, ಆ ಸಂಸ್ಕಾರವನ್ನು ಒಪ್ಪದೇ ಇದ್ರೆ ಅದು ನಾವು ಕೂಡಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಆತ್ಮನಿಗೆ ಆ ರೀತಿಯಾಗಿರ್ತಕ್ಕಂತಹ ನಿತ್ಯತ್ವವನ್ನ ನಾವು ಪ್ರಕೃತಿ ದೇಶ ಕಾಲಗಳಿಂದ ನಾವು ತಿಳಿದುಕೊಂಡು ಅದೇ ತರಹ ಆ ಒಂದು ಆತ್ಮನ ನಿತ್ಯತ್ವವನ್ನು ನಾವು ತಿಳಿಯಬೇಕಾಗತ್ತೆ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನೋಡಿ, ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾವ ಆತ್ಮನಿಗೆ ಯಾವ ಕಾರಣದಿಂದಲೂ ಕೂಡ ನಾಶ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲವೋ ಅದಕ್ಕೆ, ಯಾಕೆ ಅಂದ್ರೆ ಅವ್ಯಯಸ್ಯ, ಅದಕ್ಕೆ ವ್ಯಯ ಅಂದ್ರೆ ನಾಶ. ಆ ನಾಶ ಎಂಬತಕ್ಕಂತಹದ್ದೇ ಇರತಕ್ಕಂತಹ ವಿಕಾರಗಳೆಲ್ಲ ದೇಹಕ್ಕೆ ಹೊರತಾಗಿ ಒಳಗಡೆ ಇರ್ತಕ್ಕಂತಹ ಆತ್ಮನಿಗೆ. ವಿಕಾರಗಳು 6 ತರಹ ಅಂತಿದೆ, ಅದು ಪರಮಾತ್ಮನಿಗೂ ಇಲ್ಲ, ಜೀವಾತ್ಮನಿಗೂ ಕೂಡ ಇದೆ. ಪರಮಾತ್ಮನಿಗೂ ಇಲ್ಲದೆ ಇರುವ, ಜೀವಾತ್ಮನಿಗೂ ಇಲ್ಲದೆ ಇರುವ 6 ತರದ ವಿಕಾರಗಳು ಅದು ಯಾವುದು? ದೇಹಕ್ಕೆ ಮಾತ್ರ ಇರ್ತಕ್ಕಂಥದ್ದು ಅಂದ್ರೆ ಅಸ್ಥಿ, ಜಾಯತೆ, ವರ್ಧತೆ, ಅಪಚೀಯತೆ, ಅಪಕ್ಷೀಯತೆ, ನಶ್ಯತಿ. ನೋಡಿ, ದೇಹ ಅದು ಒಂದು ರೀತಿಯಲ್ಲಿ ಎಲ್ಲೋ ಸೂಕ್ಷ್ಮ ರೂಪವಾಗಿರುತ್ತೆ, ಅನಂತರದಲ್ಲಿ ದೇಹ ಪ್ರಾಪ್ತಿ ಆಗತ್ತೆ, ಅದರಿಂದ ಅದಕ್ಕೆ ಅಸ್ತಿತ್ವ. ಆಮೇಲೆ ಅಸ್ಥಿ ಜಾಯತೆ, ದೇಹ ಹುಟ್ಟದ್, ಆತ್ಮ ಹುಟ್ಟೋದೆ. ಅದನ್ನು ಮುಂದೆ ಪರಮಾತ್ಮ ಹೇಳ್ತಾನೆ, ಮತ್ತೆ ಮತ್ತೆ ನಾಶ ಆಗುವ ದೇಹದ ಒಳಗಡೆ ಇರುವ ಆತ್ಮನಿಗೆ ಮಾತ್ರ ನಾವು ನಿತ್ಯತ್ವವನ್ನು ತಿಳ್ಕೊಳ್ಬೇಕು. ದೇಹ ಮಾತ್ರ ಅದೇನಾಗಿದೆ, ಅದು ಅನಿತ್ಯ. ನಾವೇನ್ ಅನ್ಕೊಂಡ್ಬಿಡ್ತೇವೆ, ಈ ದೇಹ ನಾಶ ಆಗುವಾಗ ದೇಹದ ಹತ್ತಿರದಲ್ಲಿ ಆತ್ಮ ಇರೋಣದ್ರಿಂದ ಅದು ನಾಶ ಆಗತ್ತೆ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಆದರೆ ವಸ್ತುತಃ ದೇಹಕ್ಕೆ ನಾಶ ಉಂಟು, ಒಳಗಡೆ ಇರುವ ಆತ್ಮನಿಗೆ ನಾಶ ಇಲ್ಲ. ಆದರೆ ದೇಹ ಆತ್ಮ ಒಟ್ಟೊಟ್ಟಿಗೆ ಎರಡು ಸಮೀಪದಲ್ಲಿ ಇರೋಣದ್ರಿಂದ ನಮ್ಗೆ ಆತರ ಭ್ರಮೆ ಬಂದ್ಬಿಡುತ್ತೆ. ಆದ್ರಿಂದ ಅನೇಕರಿಗೆ ದೇಹವೇ ನಾನು, ದೇಹವೇ ಆತ್ಮ, ದೇಹ ಹೋದ್ರೆ ನಾನೇ ಹೊಟ್ಟೋದೆ ಅಂತ ಆತರ ಭಾವನೆ ಬರುತ್ತೆ. ಆದ್ರಿಂದ ಇಲ್ಲಿ ವಿನಾಶಂ ಅವ್ಯಯಸ್ಯ, ವ್ಯಯ ಅಂದ್ರೆ ಯಾವ ತರದ ನಾಶ ಎಂಬತಕ್ಕಂತಹದ್ದಿಲ್ಲ. ಅಂತಹ ನಾಶ ಇಲ್ಲದೆ ಇರತಕ್ಕಂತಹ ಈ ಆತ್ಮನಿಗೆ ಆ ಆ ನಾಶವನ್ನ ಯಾರು ಕೂಡ ತಂದೊಡ್ಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿತ್ಯ ಅನ್ನತಕ್ಕಂತಹದ್ದಾದ್ರಿಂದ ಯಾವುದೇ ರೀತಿಯಾದ, ಮುಂದೆ ಅದನ್ನೆಲ್ಲ ಪರಮಾತ್ಮ ಹೇಳ್ತಾನೆ, ಯಾವ ರೀತಿಯಲ್ಲೂ ಕೂಡ ಅದಕ್ಕೆ ನಾಶ ಎಂಬತಕ್ಕಂಥದ್ದು ಬರೋದಿಲ್ಲ. ಹಾಗಾದ್ರೆ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಪರಮಾತ್ಮ ಅವನಿಗೂ ನಾಶ ಇಲ್ಲ, ನಮಗೂ ಕೂಡ ಅಲ್ಲಿ ಸ್ವರೂಪಕ್ಕೆ ನಾಶ ಇಲ್ಲ, ಹಾಗಾದ್ರೆ ನಾವು ಪರಮಾತ್ಮ ಒಂದೇ ತರ ಆಗೋದು. ಹಾಗಾದ್ರೆ ನಾವು ಯಾಕೆ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಆ ಕ್ಷತ್ರಿಯನಾದಂತಹ ವ್ಯಕ್ತಿ ಅರ್ಜುನ ನಿನ್ನ ಪೂಜಾ ರೂಪವಾದ ಯುದ್ಧವನ್ನು ನಾನು ಮಾಡ್ತೇನೆ ಅಂತ ಯಾಕೆ ಅನುಸಂಧಾನ ಮಾಡ್ತೇನೆ? ಇಲ್ಲಿ ಪ್ರಶ್ನೆ ಬರೋದೇನು ಅಂದ್ರೆ, ಪರಮಾತ್ಮನಿಗೂ ಜೀವನಿಗೂ ಒಂದೇ ತರದ ಕ್ವಾಲಿಟಿಗಳಿದೆಪ್ಪ. ಅವನು ಅನಾದಿ ನಿತ್ಯ, ಇವನು ಅನಾದಿ ನಿತ್ಯ, ಆದ್ರಿಂದ ಅವನನ್ನ ಯಾರು ನಾಶ ಪಡಿಸಕ್ ಆಗಲ್ಲ ಅಂದ್ಮೇಲೆ ಹಾಗಾದ್ರೆ ನಾವು ಯಾಕೆ ಪರಮಾತ್ಮನಿಗೆ ಮೊರೆ ಹೋಗಬೇಕು? ಅವನ ಪೂಜಾರೂಪವಾದಂತಹ ಕರ್ಮಗಳನ್ನ ನಿತ್ಯದಲ್ಲಿ ಮಾಡಬೇಕು ಅಂತ ಮುಂದೆ ಹೇಳ್ತಾ ಇದೆ. ಯಾಕಂದ್ರೆ ಅರ್ಜುನನಿಗೆ ಪರಮಾತ್ಮ ಹೇಳಿದಾಗ ಅಲ್ಲಿ ಸ್ವವಿಹಿತವಾದ ನಿನ್ನ ಕರ್ತವ್ಯ ಕರ್ಮಗಳನ್ನ ನನ್ನ ಪೂಜಾರೂಪವಾಗಿ ನೀನು ಮಾಡಲೇಬೇಕು ಅಂತ ಪರಮಾತ್ಮ ಹೇಳಿದ. ನಿನ್ ಪೂಜೆಗೋಸ್ಕರ ನಾವ್ಯಾಕೆ ಮಾಡ್ತೀವಿ? ನೀನು ಅನಾದಿ ನಿತ್ಯ, ನಾವು ಅನಾದಿ ನಿತ್ಯ, ಇಬ್ಬರು ಈಕ್ವಲ್ ಆಗ್ಬಿಟ್ಟಿದ್ದೇವೆ. ಹಾಗಿರ್ಬೇಕಾದ್ರೆ ನಿನ್ನ ಸೇವಾರೂಪವಾದ ಪೂಜೆ ನಾವು ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅಂತವಂತಹ ಅಂತ ಶ್ಲೋಕದಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಿ, ಜೀವರೆಲ್ಲ ಅನಾದಿ ನಿತ್ಯರಾಗಿದ್ದರೂ ಕೂಡ ಆ ಅನಾದಿ ನಿತ್ಯತ್ವವು ಕೂಡ ಪರಮಾತ್ಮನ ಅಧೀನವಾಗಿದೆ. ಯಾಕೆ ಅಂದ್ರೆ ಅವರೆಲ್ಲರಿಗೆ ಪರಮಾತ್ಮ ಬಿಂಬನಾದ್ದರಿಂದ ಅಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನ ಅಲ್ಲಿ ನೇರವಾಗಿ ಹೇಳ್ತಾ ಇದ್ದ. ಯಾಕೆ ಅಂದ್ರೆ ನಾವು ಭಾರಿ ಶ್ರೀಮಂತರಾಗ್ಬಿಟ್ಟಿದ್ದೇವೆ ಅಂತ ಒಬ್ಬ ಮಗ ಅನ್ಕೊಂಡ್ರೆ ಅದು ಬಂದದ್ದು ಹೇಗೆ? ಅವರ ಅಪ್ಪನಿಂದ ಆ ಶ್ರೀಮಂತಿಕೆ ಬಂದಿದೆ. ಆದ್ರಿಂದ ಅವನಿಗೆ ಸ್ವತಂತ್ರವಾಗಿ ಅವನೇ ಗಳಿಸಿದ್ದಾನೆ. ಹಾಗೆ ಅದೆಲ್ಲವೂ ಕೂಡ ಅವರ ತಂದೆಯಿಂದ ಬಂದಿದೆ ಅಂತ ಹೇಳುವಂತೆ ನಮಗೆ ಬಿಂಬನಾದ ಪರಮಾತ್ಮನಿಂದ ಈ ಎಲ್ಲ ಕ್ವಾಲಿಟಿಗಳು ಬಂದಿರತಕ್ಕಂತಹದ್ದಾಗಿದೆ. ನಾವು ಅಸ್ವತಂತ್ರರು, ಪರಮಾತ್ಮ ಸ್ವತಂತ್ರ. ನೋಡಿ, ಎಲ್ಲ ಪ್ರಮೇಯಗಳನ್ನು ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲದೆ ಹೋದರೆ ನಮ್ಗೆಲ್ಲ ಅಂತಹದ್ದು ಯಾವ ಸಾವೇ ಇಲ್ಲ ಅಂದ್ಮೇಲೆ ನಾವ್ ಯಾಕೆ? ಮನುಷ್ಯನಿಗೆ ಏನಾದ್ರೂ ಧರ್ಮಾಚರಣೆ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಬುದ್ಧಿ ಬರೋದಿದ್ರೆ ಅವನಿಗೊಂದು ಮರಣ ಇದೆ ಅನ್ನೋ ಕಾರಣಕ್ಕೋಸ್ಕರ.
ಮರಣವೇ ಇಲ್ಲ, ಜೀವಸ್ವರೂಪ ಅನಾದಿ ನಿತ್ಯವಾಗಿದೆ ಅಂದ್ರೆ ಹಾಗಾದ್ರೆ ಬಿಡಿ, ನಾವು ಯಾವ ಸತ್ಕರ್ಮ ಮಾಡಲ್ಲ, ಪರಮಾತ್ಮನ ಪೂಜಾ ರೂಪವಾಗಿ ಯಾವುದು ಮಾಡಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಸ್ವತಂತ್ರನಲ್ಲ, ಆದರೆ ಪರಮಾತ್ಮನ ಅಧೀನದಲ್ಲಿ ಇರ್ತಕ್ಕಂತಹ ಪರಾಧೀನನಾಗಿದೆಯಾ, ಮತ್ತೆ ಪರಮಾತ್ಮ ನಿನಗೆ ಬಿಂಬನಾಗಿದ್ದಾನೆ, ಆ ಬಿಂಬನಾಗಿರ್ತಕ್ಕಂತಹ ಪರಮಾತ್ಮನ ಮೂಲಕವಾಗಿ ಅವನ ಅಧೀನದಲ್ಲಿ ಈ ಎಲ್ಲ ನಿನ್ನ ಅನಾದಿ ನಿತ್ಯತ್ವ ಇದೆ. ಹಾಗಾದ್ರೆ ಏನಾಯ್ತು, ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಅಂತವಂತ ಇಮೆ ದೇಹ ನಿತ್ಯಸ್ಯ ಉಕ್ತ ಶರೀರಿಣಃ, ಅಂದರೆ ಶರೀರಿಣಃ ಇಮೆ ದೇಹ ಏ ಉಕ್ತ ನಿತ್ಯಸ್ಯ ತೇ ಅಂತವಂತಹ ಅಂತ. ಅಂದ್ರೆ ನೋಡಿ, ನಿತ್ಯನಾದ ಪರಮಾತ್ಮನಿಂದ ಈ ಒಂದು ಜೀವನಿಗೆ ಈ ಅನಿತ್ಯವಾದ ದೇಹವು ಬಂದಿದೆ, ಆಮೇಲೆ ಅವನ ನಿತ್ಯತ್ವ ಪರಮಾತ್ಮನ ಅಧೀನವೂ ಕೂಡ ಆಗಿದೆ. ಈಗ ಅನಾದಿ ನಿತ್ಯರಾದವರು ಪರಮಾತ್ಮನ ಅಧೀನ ಆಗೋದು ಹೇಗೆ? ಅವರಿಗೆ ಹುಟ್ಟೆ ಇಲ್ಲ, ನಾಶ ಇಲ್ಲ ಅಂತ ಹೇಳಿದ ಮೇಲೆ ಅವ್ರು ಯಾಕೆ ಪರಮಾತ್ಮನ ಅಧೀನ ಆಗ್ಬೇಕು ಅಂದ್ರೆ, ಅವರ ಅಸ್ತಿತ್ವ ಪರಮಾತ್ಮನ ಅಧೀನ ಅಂತ ಹೇಳ್ತಾರೆ. ಈಗ ಆಕಾಶ ಇದೆ, ಅದಕ್ಕೆ ನಾಶವೇ ಇಲ್ಲ, ಅದಕ್ಕೆ ಹುಟ್ಟೆ ಇಲ್ಲ, ಅದು ಯಾಕೆ ಪರಮಾತ್ಮನ ಅಧೀನ ಅಂದ್ರೆ ಅದರ ಅಸ್ತಿತ್ವ ಅದು ಪರಮಾತ್ಮನ ಅಧೀನ ಆಗ್ಬಿಟ್ಟಿದೆ. ಹಾಗೆ ಜೀವನ ಅಸ್ತಿತ್ವ ಇರಬಹುದು, ಅವನಿಗೆ ಮುಂದೆ ಮೋಕ್ಷಾದಿಗಳು ಪುರುಷಾರ್ಥ ಇರಬಹುದು, ಅವನಿಗೆ ಜ್ಞಾನ ಅದೆಲ್ಲ ಪರಮಾತ್ಮನಿಂದಲೇ ಬರಬೇಕಾದ್ರಿಂದ ಅವನು ಪರಮಾತ್ಮನ ಅಧೀನನಾಗಿದ್ದಾನೆ. ಆದ್ರಿಂದ ಜೀವ ಪರಮಾತ್ಮರಿಗೆ ಯಾವ ಸಂಬಂಧ ಅನ್ನೋದನ್ನ ಬಹಳ ಗೀತೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಬಿಂಬ ಪ್ರತಿಬಿಂಬ ಅನ್ನತಕ್ಕಂತಹ ಸಂಬಂಧವೇ ಹೊರತು ನಾವು ಅಂಶಾಂಶ ಭಾವವನ್ನ ನಾವು ಜೀವ ಮತ್ತೆ ಪರಮಾತ್ಮನಿಗೆ ಒಪ್ಪೋದಿಲ್ಲ. ಅದು ಅದ್ವೈತಗಳು ಆ ಥರ ಒಪ್ಪತಕ್ಕಂಥದ್ದು. ಪರಮಾತ್ಮ ಅಂಶಿ, ಎಲ್ಲ ಜೀವರಾಶಿಗಳ ಅವನ ಅಂಶ, ಅದರಿಂದ ಜೀವ ಪರಮಾತ್ಮರಿಗೆ ಅಭೇದ ಇದೆ, ಅವರು ಯಾವುದೇ ಕಾರಣಕ್ಕೂ ಬೇರೆ ಅಲ್ಲ ಅಂತಲ್ಲೇ ಹೇಳ್ಬಿಡ್ತಾರೆ. ಆದರೆ ಮುಂದೆ ಕೃಷ್ಣನು ಕೂಡ ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳುವಾಗ ಮಮ ಈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿದ ಪರಮಾತ್ಮ. ನೋಡಿ, ಈ ಜೀವಲೋಕದಲ್ಲಿ ನನ್ನ ಅಂಶವೇ ಈ ಎಲ್ಲ ಜೀವನಾಗಿದ್ದಾನೆ, ಈ ಜೀವರೆಲ್ಲ ನನ್ನ ಅಂಶರು. ಹಾಗಾದ್ರೆ ಪರಮಾತ್ಮನೇ ಅಂಶಾಂಶ ಭಾವ ಹೇಳಿಬಿಟ್ನಲ್ಲ, ಅಂಶಕ್ಕೂ ಅಂಶಕ್ಕೂ ಭೇದ ಇರವೇ ಇಲ್ಲ. ಒಂದು ಬಟ್ಟೆಯಿಂದ ಎಳೆಯನ್ನು ತೆಗೆದ್ರೆ ಅದು ಇದು ಒಂದೇನೆ, ಕಲರು ಮತ್ತೊಂದು ಕ್ವಾಲಿಟಿ ಅಲ್ಲ, ಹಾಗೆ ಆಗೋಯ್ತಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನೋಡಿ ಶಾಸ್ತ್ರ ಹೇಳಿರ್ತಕ್ಕಂತಹ ಒಂದು ಬಿಂಬ ಪ್ರತಿಬಿಂಬ ಭಾವವನ್ನೇ ಅಲ್ಲಿ ಕೃಷ್ಣ ಅಂಶಾಂಶ ಭಾವದ ಮೂಲಕ ಹೇಳ್ತಾ ಇದ್ದಾನೆ ಹೊರತು, ಅವನಿಗೆ ಅಂಶ ಅಂದ್ರೆ ಪರಮಾತ್ಮನ ಮಚ್ಚಪೂರ್ಮಾದಿಗಳೆಲ್ಲ ಆ ಭಗವಂತನ ಮೂಲ ರೂಪದಿಂದ ಅಭಿನ್ನವಾದ ಅಂಶಾಂಶಗಳಲ್ಲಿ ಆ ತರ ಭೇದ ಇದೆ. ಆದರೆ ಭಿನ್ನಾಂಶ ಸ್ವರೂಪಾಂಶ ಅಂತ ಎರಡಿದೆ. ಈಗ ಪರಮಾತ್ಮನ ಮಚ್ಚಪೂರ್ಮಾದಿ ಅವತಾರಗಳೆಲ್ಲ ಅವುಗಳ ಸ್ವರೂಪಾಂಶ. ಹೇಗೆ ಮೂಲ ರೂಪದಿಂದಲೇ ಪರಮಾತ್ಮ ಅನೇಕ ಅವತಾರ ರೂಪಗಳನ್ನು ತಗೊಂಡಿದ್ದಾನೆ. ಆ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಅಂಶಾಂಶ ಭಾವ ಇದೆ. ಹಾಗೆಯೇ ಯಾವುದೇ ತರದ ಭೇದವೂ ಕೂಡ ಇಲ್ಲ. ಆ ಎರಡು ಮೂಲ ಅವತಾರಕ್ಕೆ ಅಭೇದ ಇದೆ. ಇದು ಅಭಿನ್ನಾಂಶದಲ್ಲಿ ಅಲ್ಲಿ ಇದ್ದಾಗ ಮಾತ್ರ. ಆದ್ರೆ ಈ ಜೀವರೆಲ್ಲ ಪರಮಾತ್ಮನಿಗಿಂತ ಭಿನ್ನಾಂಶರು. ಯಾಕೆ ಅಂತ ಹೇಳಿದ್ರೆ ನೋಡಿ, ಜೀವರಲ್ಲಿ ಪರಮಾತ್ಮರಲ್ಲಿ ವಿರುದ್ಧವಾದ ಧರ್ಮಗಳೆಲ್ಲ ಇದೆ. ಅದನ್ನೆಲ್ಲ ಶಾಸ್ತ್ರ ಪಟ್ಟಿ ಮಾಡಿ ಹೇಳ್ತಾ ಇದೆ. ಯಾವುದೆಲ್ಲ ವಿರುದ್ಧ ಧರ್ಮ ಅಂದ್ರೆ ನೋಡಿ, ಅಲ್ಪಶಕ್ತಿ, ಅಸಾರ್ವಜ್ಞಂ, ಪಾರತಂತ್ರ್ಯಂ, ಅಪೂರ್ಣತ, ಉಪಜೀವಕತ್ವಂ, ಜೀವತ್ವಂ, ಈಶತ್ವಂ ತದ್ವಿಪರ್ಯಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಜೀವ ಮತ್ತೆ ಪರಮಾತ್ಮರಿಗೆ ಕೆಲವು ಅಂಶದಲ್ಲಿ ಸಾಮ್ಯ ಇದೆ ಅಂದ ಮಾತ್ರಕ್ಕೆ ಇವನೇನು ಪೂರ್ತಿಯಾಗಿ ಪರಮಾತ್ಮನ ತರನೇ ಆಗ್ಬಿಡ್ತಾನೆ, ಭಗವಂತನ ಅಧೀನತ್ವ ಇಲ್ಲ ಅಂತ ನಾವು ತಿಳ್ಕೊಳ್ಳೋದಲ್ಲ. ನಿಜವಾಗಿ ಮೂಲದಲ್ಲೇನೆ ಜೀವ ಅಂದ್ರೆ ಏನು ಮತ್ತೆ ಪರಮಾತ್ಮ ಅಂದ್ರೆ ಏನು, ಇದನ್ನು ಶಾಸ್ತ್ರ ಕರೆಕ್ಟ್ ಆಗಿ ನಮ್ಗೆ ಹೇಳಿದೆ. ಅದರಲ್ಲಿ ಮೊದಲನೇದಾಗಿ ನೋಡಿ, ಜೀವನಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಲ್ಲಿ ಅಲ್ಪಶಕ್ತಿ, ನೋಡಿ ಅತ್ಯಂತ ಅಲ್ಪವಾದ ಶಕ್ತಿ. ಆದರೆ ಪರಮಾತ್ಮನಿಗೆ ಅನಂತವಾದ ಶಕ್ತಿ ಇದೆ. ಅವನಿಗೆ ಯಾವುದನ್ನು ಏನ್ ಬೇಕಾದ್ರೂ ಮಾಡಬಲ್ಲ ಅನಂತ ಶಕ್ತಿ ಅವನಿಗಿದೆ, ಇವನಿಗೆ ಅಲ್ಪಶಕ್ತಿ ಇದೆ. ಅದು ಕೂಡ ಅಲ್ಪಶಕ್ತಿ ಯಾವಾಗ ಅಂದ್ರೆ ಈ ಸ್ಥೂಲ ದೇಹ ಬಂದಾಗ ಮಾತ್ರ. ಅದು ಸೂಕ್ಷ್ಮ ದೇಹ ಇಲ್ಲಿದ್ದಾಗ ಅವನಿಗೇನು ಮತ್ತೆ ಶಕ್ತಿ ಇರೋದೆ. ಹೇಗೆ ಮಗು ಪುಟ್ಟದಿರುವಾಗ ಅದಕ್ಕೆ ಏನು ಯಾವ ಚಟುವಟಿಕೆಗಳೇ ಇರೋದು, ಬರೀ ಆ ಕಡೆ ಹೊರಳಾಡುತ್ತೆ, ಅದು ಬೋರ್ಲ್ ಬೀಳೋದಕ್ಕೆ ಎಷ್ಟೋ ಟೈಮ್ ತಗೊಂಡು. ಹಾಗಾದರೆ ಜೀವನಿಗೆ ಒಳ್ಳೆ ಯೌವನದ ಶರೀರ ಬಂದ್ರೆ ಆವಾಗ ಅದು ಸ್ವಲ್ಪ ಶಕ್ತಿ, ಏನೋ ಬಾರ ಎತ್ತೋದು ಅವೆಲ್ಲ ಮಾಡ್ಬೋದು. ಆಮೇಲೆ ಅದು ಅತ್ಯಂತ ಅಲ್ಪವಾದ ಶಕ್ತಿ ಜೀವನಿಗೆ ಇದೆ. ಮತ್ತೆ ಅಪಾರ್ವಜ್ಞಂ, ನೋಡಿ ಜೀವನಿಗೆ ಅವನಿಗೆ ಯಾವುದೇ ತರದ ಎಲ್ಲದರ ಪರಿಚಯ ಅವನಿಗಿಲ್ಲ, ಅವನು ಅಜ್ಞಾನಿ ಆಗಿರ್ತಾನೆ, ಅವನಿಗೆ ಸರ್ವಜ್ಞತ್ವ ಎಲ್ಲ ಇದೆ. ಮತ್ತೆ ಪಾರತಂತ್ರಂ ಅಪೂರ್ಣತ, ಮತ್ತೆರಡು ಜೀವನಲ್ಲಿ ಇರುವ ವಿಶೇಷವಾದ ಕೊರತೆಗಳು ಅಥವಾ ಅವನಲ್ಲಿ ಇರ್ತಕ್ಕಂತಹ ಲೋಪದೋಷಗಳು, ನ್ಯೂನತೆಗಳು, ಅದು ಯಾವುದಪ್ಪ ಅಂತ ಹೇಳಿದ್ರೆ ಅವನಲ್ಲಿ ಪಾರತಂತ್ರ ಇದೆ. ನೋಡಿ ಇದರಿಂದ ಗೊತ್ತಾಗ್ತಾ ಇದೆ. ಅವಾಗ ಪರಮಾತ್ಮ ಹೇಳಿದ ಅಂಶಾಂಶ ಭಾವ ಅಂದ್ರೆ ಅದು ಭಿನ್ನರಾದ ಜೀವರು, ಪರಮಾತ್ಮನಿಗಿಂತ ಭಿನ್ನಾಂಶರವರು, ಅವರಲ್ಲಿ ದೋಷಗಳು ಇದ್ದೇ ಇದೆ. ಆದ್ರಿಂದ ಅವರನ್ನ ಪ್ರತಿಬಿಂಬ ಅನ್ನೋ ಅರ್ಥದಲ್ಲೇ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ನಮ್ಮಲ್ಲಿ ವ್ಯಾಖ್ಯಾನ ಮಾಡುವಾಗಲ್ಲಿ ಮುಂದೆ ಆಚಾರ್ಯ ಹೇಳ್ತಾರೆ, ಕಿನ್ನಾಮ ಅಂಶತ್ವ. ಈ ಎಲ್ಲ ಜೀವರು ಪರಮಾತ್ಮನ ಅಂಶರು ಅಂದ್ರೆ ಏನರ್ಥ ಅಂದ್ರೆ, ಅಂಶತ್ವ ಅಂದ್ರೆ ಪ್ರತಿಬಿಂಬತ್ವ ಅಂತ ಅರ್ಥ. ಪ್ರತಿಬಿಂಬತ್ವ ಅಂದ್ರೆ ತದ್ಭಿನ್ನತ್ವೇ ಸತಿ ತದ್ಗತ ಧರ್ಮವತ್ವಂ.
ಪರಮಾತ್ಮನಿಂದ ಬೇರೆಯಾಗಿ ಇವನಲ್ಲಿರೋ ಕೆಲವು ಗುಣಗಳೆಲ್ಲ ಪರಮಾತ್ಮನಿಂದಲೇ ಬಂದಿದೆ ಅಂತ ಆತರ ಅಷ್ಟೇ ಅಭಿಪ್ರಾಯ. ಆದ್ರಿಂದ ಅವನು ಅಸರ್ವಜ್ಞನಾಗಿದ್ದಾನೆ, ಅಪೂರ್ಣನಾಗಿದ್ದಾನೆ, ಪರತಂತ್ರ ಅಂದರೆ ಅಸ್ವತಂತ್ರನಾಗಿದ್ದಾನೆ, ಮತ್ತು ಉಪಜೀವಕತ್ವಂ, ಅವನು ಎಲ್ಲ ವಿಷಯದಲ್ಲಿ ಪರಮಾತ್ಮನನ್ನ ಅವಲಂಬಿಸಿಕೊಂಡಿದ್ದಾನೆ. ಅದಕ್ಕೆ ಭಾಗವತದಲ್ಲಿ ಪ್ರಹ್ಲಾದರಾಜ ಜೀವನಿಗೆ ಪರಮಾತ್ಮನಿಗೆ ಎಂತ ಸಂಬಂಧ, ಅದಕ್ಕೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಿ ಅಪಾರವಾದಂತಹ ಜಲರಾಶಿಯಲ್ಲಿ ಮೀನುಗಳಿದ್ದಾಗೆ, ಈ ಮೀನುಗಳೆಲ್ಲ ನೀರಿನಲ್ಲೇ ಇರ್ಬೇಕು, ಅಲ್ಲೇ ಅಸ್ತಿತ್ವ, ಅಲ್ಲೇ ಅವುಗಳೇ ಬದುಕು. ಕೊನೆಗೆ ಒಂದ್ ದಿವಸ ದೊಡ್ಡ ಮೀನು ಬಾಯಿಲಿ ಈ ಮೀನು ಹೊಟ್ಟೋಗಿ ಸಾಯೋದು ಅಲ್ಲೇ ಹೋಗುತ್ತೆ. ಹಾಗಾದ್ರೆ ನೋಡಿ ಪರಮಾತ್ಮನನ್ನ ಒಂದು ಸಮುದ್ರ ಅಂತ ನಾವು ಇಟ್ಕೊಂಡ್ರೆ ಅಲ್ಲಿರುವ ಅಪಾರವಾದ ಮೀನುಗಳು ಜಲಚರಗಳಂತೆ ಎಲ್ಲ ಜೀವರಾಶಿಗಳಿದ್ದಾವೆ. ನೋಡಿ ನೀರು ಇರಬೇಕಾದ್ರೆ ಮೀನು ಇರ್ಬೇಕಾಗಿದೆ, ಆದ್ರೆ ಮೀನು ಇರ್ಬೇಕಾದ್ರೆ ನೀರು ಇರ್ಬೇಕು. ಅದರಿಂದ ಏನಾಯ್ತು, ಎಲ್ಲರಿಗೆ ಪರಮಾತ್ಮನ ಅವಲಂಬನೆ. ಯಾಕೆಂದ್ರೆ ಪ್ರತಿಬಿಂಬರಾದ್ದರಿಂದ ಎಲ್ಲ ಪ್ರಾಣಿಗಳಿಗೆ, ಜೀವ ಸಂಕುಲಗಳಿಗೆ, ಅಂದ್ರೆ ಈ ಮಚ್ಚಾದಿಗಳಿಗೆ ನೀರಿನ ಅವಶ್ಯಕತೆ, ನೀರಿಲ್ಲ ಅಂತ ಸತ್ತೋಗ್ಬಿಡುತ್ತೆ. ಆದ್ರೆ ಮೀನಿಲ್ಲ ಅಂದ್ರೆ ನೀರೇನ್ ಬರ್ತೋದಿಲ್ಲ, ಅದ್ರ ಪಾಡಿಗೋದಿಲ್ಲ. ಹಂಗೆ ಪರಮಾತ್ಮನ ಅವಲಂಬನೆ ಎಲ್ಲರಿಗೂ ಇದೆ, ಪರಮಾತ್ಮನಿಗೆ ಯಾರ ಅವಲಂಬನೆ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಅವನನ್ನು ಉಪಜೀವಿಸಿಕೊಂಡು, ಅಂದ್ರೆ ಅವನನ್ನು ಆಶ್ರಯಿಸಿಕೊಂಡು ಎಲ್ಲ ಜೀವರಾಶಿಗಳಿದ್ದಾರೆ. ಯಾಕೆ ಅಂದ್ರೆ ನಾವು ಈ ಬ್ರಹ್ಮಾಂಡದಲ್ಲಿ ಇದ್ದೇವೆ ಅಂದ್ರೆ ಈ ಬ್ರಹ್ಮಾಂಡ ಹೊತ್ತವನು ಯಾರು, ಪರಮಾತ್ಮನೇ ಅಲ್ಲ, ಮತ್ತೆ ಅವನನ್ನೇ ಆಶ್ರಯಿಸಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಇಲ್ಲ ಬಿಡಿ ಭೂಮಿಯಲ್ಲಿದ್ದೇವೆ, ಕೆಳಗಡೆ ಪಾತಾಳ ಲೋಕವನ್ನ ವಿಷ್ಣು ಕೂರ್ಮ ಹೊತ್ಕೊಂಡಿರ್ಬೋದು, ಆದರೆ ಈ ಭೂಮಿಯನ್ನ ಏನ್ ಪರಮಾತ್ಮ ಹೊತ್ತಿದಾನ ಅಂದ್ರೆ, ಅದಕ್ಕೆ ನೋಡಿ ನಾವು ಸಂಧಾವನೆ ಮಾಡುವಾಗ ಹೇಳ್ತಾ ಇರ್ತೇವೆ, ಅಮ್ಮ ಭೂಮಿ ನಿನ್ನನ್ನ ಆಶ್ರಯಿಸಿಕೊಂಡು ನಾವಿದ್ದೇವೆ, ಆದರೆ ನೀನು ಯಾರ ಆಶ್ರಯ ಪಡೆದಿದೆ ಗೊತ್ತಾ, ವರಾಹನ ಆಶ್ರಯ ಪಡೆದಿದೆಯಾ. ಪೃಥ್ವಿ ತ್ವಯಾಧೃತ ಲೋಕಾಹ ದೇವಿತ್ವಂ ವಿಷ್ಣುನಾಥ. ಲೋಕ ಅಂದ್ರೆ ಜನಗಳು, ಎಲ್ಲರನ್ನ ನೀನು ಹೊತ್ಕೊಂಡಿದೀಯಾ ನಿಜ, ಆದರೆ ನೀನೇನು ಸ್ವತಂತ್ರವಾಗಿ ಹೊತ್ಕೊಂಡಿಲ್ಲ, ನೀನು ಆ ವರಾಹ ರೂಪಿಯಾದ ಪರಮಾತ್ಮನ ಕೋರೆ ಹಲ್ಲುಗಳ ಮೇಲೆ ನಿಂತ್ಕೊಂಡಿದೀಯಾ. ಆದ್ದರಿಂದ ನೀನು ಅವನ ಆಶ್ರಯವನ್ನ ಪಡೆದಿದೆಯಾ. ಹಾಗಾದ್ರೆ ನಾವು ಕೂಡ ಅವನ ಆಶ್ರಯವನ್ನೇ ಪಡೆದಂಗಾಯ್ತು. ಮಗುವನ್ನ ತಾಯಿ ಎತ್ಕೊಂಡಿದ್ದಾಳೆ, ಹಡಗಲ್ಲಿ ಹೋಗ್ತಾ ಇದ್ದಾಳೆ, ಅದು ಹಡಗು ಮಗುವನ್ನೇ ಹೊತ್ಕೊಂಡಂಗಾಯ್ತು ಹೊರತಾಗಿ ತಾಯಿ ಹೊತ್ಕೊಂಡಂಗ ಅಲ್ವೇ. ಯಾಕಂದ್ರೆ ತಾಯಿಯನ್ನು ಮಗುವನ್ನು ಹಡಗೆ ಹೊತ್ಕೊಂಡು ಹೋಗ್ತಾ ಇತ್ತು ನದಿಯಲ್ಲಿ. ಹಾಗೆ ಈ ಪರಮಾತ್ಮನನ್ನೇ ಎಲ್ಲರೂ ಕೂಡ ಆಶ್ರಯಿಸಿಕೊಂಡಿರೋಣದರಿಂದಾಗಿ ನಾವೆಲ್ಲ ಪರಮಾತ್ಮನಿಂದ ಅವನನ್ನು ಅವಲಂಬಿಸಿಕೊಂಡಿದ್ದೇವೆ. ಆದರೆ ಪರಮಾತ್ಮ ಯಾರನ್ನೂ ಅವಲಂಬಿಸಿಕೊಂಡಿಲ್ಲ. ಅದಕ್ಕೆ ಮುಂದೆ ಇದನ್ನೇ ಕೃಷ್ಣ ಹೇಳ್ತಾನೆ, ನಚ ಮಸ್ತಾನಿ ಭೂತಾನಿ ನಚಾಹಂ ತೇಷ್ವಸ್ಥಿತ ಅಂತಾನೆ ಪರಮಾತ್ಮ. ನಚ ಮಸ್ತಾನಿ ಭೂತಾನಿ, ನನ್ನ ಒಳಗಡೆ ಸ್ವತಂತ್ರವಾಗಿ ಯಾವುಗಳು ಕೂಡ ಇಲ್ಲ, ಅವುಗಳನ್ನು ನನ್ನನ್ನು ಅವಲಂಬಿಸಿಕೊಂಡಿವೆ ಇವೆ. ಆಮೇಲೆ ಯಾವುದೇ ಕಾರಣಕ್ಕೆ ಅವುಗಳನ್ನು ನಾನು ಅವಲಂಬಿಸಿಕೊಂಡಿಲ್ಲ. ಆದ್ರಿಂದ ಈ ಎಲ್ಲ ಬ್ರಹ್ಮಾಂಡ ಅದು ಪರಮಾತ್ಮನ ಅವಲಂಬನೆಯಲ್ಲಿದೆ. ಆದರೆ ಪರಮಾತ್ಮನಿಗೆ ಈ ಲೋಕ ಯಾವುದು ಕೂಡ ಅವನಿಗೆ ಆಧಾರವಾಗಿಲ್ಲ. ಯಾಕೆ ಅಂತ ಹೇಳಿದರೆ ಅವನೇ ಸರ್ವಾಧಾರ, ಅವನಿಗೆ ಆಧಾರ ಮತ್ತೆ ಯಾರು ಸಾಧ್ಯ. ಇದರಿಂದ ನಮಗೆ ಭಗವಂತ ಅವನು ಎಲ್ಲರಿಗೂ ಆಶ್ರಯ ಕೊಡತಕ್ಕಂಥವನು. ಅದು ಯಾವುದೋ ಒಂದು ಅವಧಿಯಲ್ಲಿ ಒಂದು ಪ್ರದೇಶದಲ್ಲಿ ಅಂತಲ್ಲ, ಅವನು ಪ್ರಳಯ ಕಾಲದಲ್ಲೂ ಎಲ್ಲರಿಗೂ ಆಶ್ರಯನ್ನು ಕೊಡ್ತಾನೆ, ಸೃಷ್ಟಿಕಾಲದಲ್ಲೂ ಅವನನ್ನೇ ನಾವು ಅವಲಂಬಿಸಿಕೊಂಡು ಇರಬೇಕಾಗತ್ತೆ. ಹಾಗಿರುವಾಗ ಈ ಎಲ್ಲ ಧರ್ಮಗಳೇನಿದೆಯಲ್ಲ ಇದು ಜೀವನಲ್ಲಿದೆ. ಆದ್ರಿಂದ ಅದೇ ಪರಮಾತ್ಮನಲ್ಲಿ ಅದಕ್ಕೆ ವಿರುದ್ಧವಾಗಿ ತದ್ವಿಪರ್ಯಯ ಈಶತ್ವಂ. ನೋಡಿ ಭಗವಂತನಲ್ಲಿ ಯಾವುದೇ ಕಾರಣಕ್ಕೆ ಅಲ್ಪಶಕ್ತಿ ಎಂಬತಕ್ಕಂಥದ್ದಿಲ್ಲ, ಅವನಲ್ಲಿ ಅಪಾರವಾದ ಅನಂತ ಶಕ್ತಿ ಇದೆ. ಅನಂತರದಲ್ಲಿ ಅವನಿಗೆ ಯಾವುದೇ ಕಾರಣಕ್ಕೆ ಅಸಾರ್ವಜ್ಞ ಇಲ್ಲ, ಅವನು ಎಲ್ಲವನ್ನ ಬಲ್ಲಂತಹ ಸರ್ವಜ್ಞನಾಗಿದ್ದಾನೆ. ಅದರ ಜೊತೆಗೆ ಅದಕ್ಕೆ ಮುಂದೆ ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ, ಅರ್ಜುನ ನೀನು ನಿನ್ನ ಯಾವ್ದಾವ್ದು ಹಿಂದಿನ ಜನ್ಮ ಅಂತ ನೀನು ತಿಳ್ಕೊಂಡಿಲ್ಲ, ಆದ್ರೆ ನಾನು ಎಲ್ಲವನ್ನು ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರವಾಗಿ ನಾನು ಎಲ್ಲವನ್ನ ಬಲ್ಲ ಸರ್ವಜ್ಞ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಆಮೇಲೆ ಪಾರತಂತ್ರ ಪರಮಾತ್ಮನಿಗೆ ಯಾವತ್ತೂ ಕೂಡ ಇದೆ, ಅವನೇ ಸ್ವತಂತ್ರನಾದ ಭಗವಂತನಿಗೆ ಪಾರತಂತ್ರ ಹೇಗೆ ಬರಕ್ಕೆ ಸಾಧ್ಯ ಆಗತ್ತೆ. ಅವನಿಗೆ ಯಾವ ವಿಷಯದಲ್ಲಿ ಇನ್ನೊಬ್ಬರ ಅವಲಂಬನೆಯಿಂದ ಏನನ್ನು ಕೂಡ ಅವನು ಪಡೆಯೋದೆ. ಅವನು ಮಗುವನ್ನು ಪಡಿಬೇಕು ಅಂದ್ರೆ ಒಕ್ಕಳಲ್ಲೇ ಬ್ರಹ್ಮದೇವನು ಪಡ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಲಕ್ಷ್ಮೀದೇವಿಯ ಒಂದು ಅವಲಂಬನೆಯು ಕೂಡ ಇಲ್ಲವೇ. ಇನ್ನು ಆನಂದ ಪಡಿಬೇಕಾದ್ರೆ ಲಕ್ಷ್ಮೀದೇವಿ ಆಲಿಂಗನದಿಂದ ಆನಂದವ ಅಂದ್ರೆ ಅವನು ಸ್ವಯಂ ಸ್ವರಮಣನಾಗ್ಬಿಟ್ಟಿದ್ದಾನೆ. ಪರಮಾತ್ಮ ಸ್ವಯಂ ಆನಂದ ಪೂರ್ಣ, ಅವನಿಗೆ ಇನ್ನೊಬ್ಬರಿಂದ ಆನಂದ ಬರಬೇಕಾದ್ದೇನೆ. ಮಾವಿನ ಹಣ್ಣು ಯಾವುದೋ ಹಣ್ಣು ಸಹಜವಾಗಿ ಅದು ಸಿಹಿ ಇದ್ರೆ ಅದರ ರಸಾಯನಕ್ಕೆ ನಾವೇನಾದ್ರೂ ಮತ್ತೆ ಸಕ್ಕರೆ ಬೆರೆಸ್ತೀವ, ನೋಡ್ತೇವೆ ಸಿಹಿ ಇದೆ ಸಕ್ಕರೆ ಬೇಡ. ಸಹಜವಾಗಿ ಅದರಲ್ಲಿ ಆ ಗುಣ ಇದ್ದಾಗ ಹೊರಗಡೆಯಿಂದ ಅದಕ್ಕೆ ಸಿಹಿ ಆಗೋದಕ್ಕೆ ಮತ್ತೊಂದನ್ನ ನಾವು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಪರಮಾತ್ಮ ಕೇವಲ ಅನುಭವಾನಂದ ಸ್ವರೂಪ ಅಂತ ಭಾಗವತ ಹೇಳುತ್ತೆ. ಅವನ ಸ್ವರೂಪಭೂತವಾದ ಆನಂದದ ನಿರಂತರ ಅಭಿವ್ಯಕ್ತಿ ಅವನಿಗೆ ಆಗ್ತಾ ಇರಬೇಕಾದ್ರೆ ಅವನಿಗೆ ಲಕ್ಷ್ಮೀದೇವಿ ಆಲಿಂಗನ ಅಥವಾ ಇನ್ಯಾವುದೋ ಭೋಗ ವಸ್ತುಗಳು ಅವನಿಗೇನಾದ್ರೂ ಬೇಕಾ. ಆದ್ದರಿಂದ ಅವನಿಗೆ ಅದು ಯಾವುದು ಕೂಡ ಇಲ್ಲವಾದ್ದರಿಂದ ಅವನಿಗೆ ಅಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಇಲ್ಲವೇ.
ಪರಮಾತ್ಮನನ್ನ ಸ್ವತಂತ್ರ ಅಂತ ಘಂಟಾಘೋಷವಾಗಿ ಉದ್ಘೋಷಣೆ ಮಾಡಿ ಅವನ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರದಂತೆ ಅವನ ವ್ಯಕ್ತಿತ್ವವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ಏಕೈಕ ಆಚಾರ್ಯರು ಎಂದರೆ ನಮ್ಮ ಶ್ರೀಮದ್ ಆಚಾರ್ಯರ ಮಾತು. ಬೇರೆಯವರೆಲ್ಲ ಸ್ಪಷ್ಟವಾಗಿ ಅವರು ಸ್ವತಂತ್ರ ಅಂತ ಹೇಳೂ ಇಲ್ಲ. ಆಮೇಲೆ ಅದಕ್ಕೆ ವಿರುದ್ಧವಾಗಿ ದೇವರಿಗೆ ಬೇರೆ ಬೇರೆ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಪರಮಾತ್ಮನ ವ್ಯಕ್ತಿತ್ವವನ್ನು ಚಿತ್ರಣ ಮಾಡಿದ್ದಾರೆ. ಉದಾಹರಣೆಗೆ ರಾಮಾನುಜರು ಲಕ್ಷ್ಮೀದೇವಿಯಿಂದಲೇ ಪರಮಾತ್ಮನಿಗೆ ಆನಂದ, ಅವಳು ಇಲ್ಲದೆ ಹೋದರೆ ಆನಂದ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳುವಾಗ ರಮಯಾ ಸಹ ಮೋದತೆ ಅಂತ ಅವ್ರು ಹೇಳ್ತಾರೆ. ರಮಯಾ ಸಹ ಲಕ್ಷ್ಮೀದೇವಿ ಜೊತೆಗೆ ಆನಂದ ಪಡ್ತಾರೆ. ಅಂದ್ರೆ ಏನು, ಲಕ್ಷ್ಮೀದೇವಿ ಇಲ್ಲ ಅಂದ್ರೆ ಅವರಿಗೆ ಆನಂದ ಇಲ್ಲ ಅಂತ. ಅದಕ್ಕೋಸ್ಕರವಾಗಿ ಅವರು ಸ್ವರಮಣ ಅಂತ ಉಪನಿಷತ್ತು ಐದರೇ ಹೇಳ್ತಾ ಇದ್ರು. ಪರಮಾತ್ಮ ಸ್ವರಮಣನಾಗಿದ್ದಾನೆ, ಅವನನ್ನು ಸ್ವರ ಅಂತಲೂ ಕರೀತಾ ಇದ್ದಾರೆ. ಹಾಗಿರುವಾಗ ಅದನ್ನು ಅವರು ಗಮನಿಸದೆ ಇಲ್ಲ ಪರಮಾತ್ಮನಿಗೆ ಆನಂದ ಇದೆ. ಯಾರಿಂದ? ಲಕ್ಷ್ಮೀದೇವಿ. ಆದ್ರಿಂದ ತದ್ವಕ್ಷಸ್ಥಲ ವಾಸ ನಿತ್ಯ ಲಸಿತ ತಚ್ಛಾಂತಿ ಸಂವರ್ಧಿನಿ ಅಂತ ಹೇಳ್ತಾರೆ. ಪರಮಾತ್ಮನ ಎದೆಲ್ಲೇ ಕೂತ್ಕೊಂಡು ಮಹಾಲಕ್ಷ್ಮೀ ದೇವಿ ಇಲ್ಲೇ ನಿಮ್ಮ ಹತ್ರನೇ ಇದ್ದೇನೆ, ಭಯ ಬೀಳ್ಬೇಡ್ರಿ, ನೀವೇನು ದುಃಖ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ. ತಚ್ಛಾಂತಿ ಅಂದ್ರೆ ಆ ಪರಮಾತ್ಮನ ಆನಂದವನ್ನ ಹೆಚ್ಚಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಮಾನುಜ ಮತ ಹೇಳುತ್ತೆ ನೋಡಿ, ತಿರುಪತಿ ಬೆಟ್ಟದ ಮೇಲೆ ಶ್ರೀನಿವಾಸ ದೇವರಿಗೆ ಅಷ್ಟೆಲ್ಲ ದುಡ್ಡು ಬರೋದು ಯಾಕೆ ಗೊತ್ತಾ? ಎದೆಯಲ್ಲಿ ಲಕ್ಷ್ಮೀ ದೇವಿ ಕೂತಿದ್ದಾಳೆ, ಅದಕ್ಕೆ ದುಡ್ಡು ಬರ್ತಾ ಇದೆ. ಹಾಗಾದರೆ ಪರಮಾತ್ಮ ಲಕ್ಷ್ಮೀ ಅವಲಂಬನೆಯನ್ನು ಪಡಿತಾನೆ ಅಂತಾಗಿದೆ. ಆದ್ರೆ ಅವನು ಸ್ವರಮಣ ಅನ್ನೋದು ಅವರ ಕಲ್ಪನೆಯಲ್ಲಿ ಇಲ್ಲ. ಆದ್ರೆ ನಮ್ಮ ಆಚಾರ್ಯರು ಪರಮಾತ್ಮನನ್ನ ಸ್ವತಂತ್ರ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ಲಕ್ಷ್ಮೀ ದೇವಿಯನ್ನು ಆಲಿಂಗಿಸಿಕೊಂಡದ್ದು ತನ್ನ ಆನಂದಕ್ಕೋಸ್ಕರವಾಗಿ ಅಲ್ಲ, ಅವಳ ಆನಂದದ ಅಭಿವ್ಯಕ್ತಿಗೆ. ಅದಕ್ಕೆ ನೋಡಿ ಆಚಾರ್ಯರೆಲ್ಲ ಮತ್ತೆ ಟೀಕಾಕೃತ್ಪಾದರು ತಮ್ಮ ಆ ಗ್ರಂಥದಲ್ಲಿ ರಮಾಯ ರಮಣಂ ನತ್ವ ಹಿಂಗೆ ಅವರು ಹೇಳ್ತಕ್ಕಂಥದ್ದು. ಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವ ಪರಮಾತ್ಮನಿಗೆ ವಂದಿಸಿ ಅಂತ. ಅದು ಬಿಟ್ಟು ರಮೆಯಿಂದ ಆನಂದವನ್ನು ಪಡೆಯುವ ಪರಮಾತ್ಮನಿಗೆ ಅಂತ ಅವ್ರು ಹೇಳುದು. ಹೇಗೆ ಅಂತ ಹೇಳಿದರೆ, ಭಗವಂತ ಸ್ವತಂತ್ರ ಅಂತ ಆದ್ಮೇಲೆ ಅವನಿಗೆ ಅಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ಯಾವ ವಿಷಯದಲ್ಲೂ ಯಾರಿಂದಲೂ ಕೂಡ ಅವನ ಆನಂದವನ್ನ ಅವನು ನಿರೀಕ್ಷೆ ಮಾಡೋದೇ ಇಲ್ಲ. ನೋಡಿ, ಲಕ್ಷ್ಮೀ ದೇವಿಗೆ ಆ ಗುಣವೇ ತುಂಬಾ ಮೆಚ್ಚುಗೆಯಾಗಿ ಪರಮಾತ್ಮನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ವೌರೇ ಮುಕುಂದಂ ನಿರಪೇಕ್ಷಂ ಈಪ್ಸಿತಂ ಅಂತ ಭಾಗವತ. ನಿರಪೇಕ್ಷನಾಗಿದ್ದಾನೆ ಪರಮಾತ್ಮ. ಅವನಿಗೆ ಲಕ್ಷ್ಮೀ ದೇವಿಯಿಂದಲೂ ಕೂಡ ಇವಳು ತುಂಬಾ ಚೆಲುವೆ ಆಗಿದ್ದಾಳೆ, ಇವಳಿಂದ ನನಗೆ ಅದೆಲ್ಲ ಇಲ್ಲ. ಪರಮಾತ್ಮ ಅವಳನ್ನ ವಿಶೇಷವಾಗಿ ಆನಂದ ಪಡಿಸೋದಕ್ಕೆ ಅವಳನ್ನು ಮದುವೆ ಮಾಡ್ಕೊಂಡಿದ್ದೇ ಹೊರತು ಆ ಹಿನ್ನೆಲೆಯಲ್ಲಿ ಪರಮಾತ್ಮನಿಗೆ ಅಸ್ವಾತಂತ್ರ್ಯ ಇಲ್ಲ. ಆದರೆ ಭಗವಂತನನ್ನು ಬಿಟ್ಟು ರಮಾಪರಮಾದಿ ಸಕಲ ಎಲ್ಲ ಪ್ರಪಂಚವೂ ಕೂಡ ಅದು ಪಾರತಂತ್ರ್ಯದ ಒಂದು ಹಿನ್ನೆಲೆಯಲ್ಲಿ ಅದು ಉಳ್ಕೊಂಡಿದೆ. ಇನ್ನು ಅಪೂರ್ಣತ, ಪರಮಾತ್ಮನಿಗೆ ಪೂರ್ಣತ್ವ ಇದೆ ಹೊರತಾಗಿ ಎಲ್ಲೂ ಅಪೂರ್ಣತ್ವ ಎಂಬುದಿಲ್ಲ. ಅದಕ್ಕೆ ಉಪನಿಷತ್ತು ಪರಮಾತ್ಮನ ಪೂರ್ಣತ್ವವನ್ನು ಹೈಲೈಟ್ ಮಾಡಿ ಹೇಳ್ತಾ ಇದೆ. ಅದು ಬೇರೆ ಯಾರಿಗೂ ಕೂಡ ಪೂರ್ಣತ್ವವನ್ನು ಹೇಳುವುದು. ಅವ್ರನ್ನೆಲ್ಲ ಅಪೂರ್ಣರೇ ಅಸ್ವತಂತ್ರರೇ ಅಸ್ವತಂತ್ರರಾದವರೆಲ್ಲ ಅವರು ಅಪೂರ್ಣರೇ ಆಗಿರ್ತಾರೆ. ಯಾರು ಸ್ವತಂತ್ರರೋ ಅವರು ಪೂರ್ಣ. ಆದ್ದರಿಂದ ಪೂರ್ಣತ್ವಕ್ಕೆ ಸ್ವತಂತ್ರಕ್ಕೆ ಬಹಳ ಲಿಂಕ್ ಇದೆ. ಭಗವಂತನಿಗೆ ಅನಂತಾನಂತ ಗುಣಗಳು, ಅಸಂಖ್ಯಾತವಾದ ಗುಣಗಳಿದ್ದರೂ ಕೂಡ ಅದೆಲ್ಲ ನಮಗೆ ಚಿಂತನೆ ಮಾಡಕ್ಕಾಗಲ್ಲ. ಅದನ್ನು ಫಿಲ್ಟರ್ ಮಾಡಿ ಅಂದರೆ ಅದು 8 ಗುಣಗಳು ಅಂತಾಯ್ತು. ಅದೇ ಸೃಷ್ಟಿಯಾದ್ಯಷ್ಟ ಕರ್ತೃತ್ವಗಳು. ಅದನ್ನು ಕೂಡ ಮತ್ತೆ ಫಿಲ್ಟರ್ ಮಾಡಿದಾಗ ಆ ಷಡ್ಗುಣಗಳು ಉಂಟಾಯ್ತು, ಐಶ್ವರ್ಯ ಇತ್ಯಾದಿ ಗುಣಗಳು. ಅದನ್ನು ಕೂಡ ಮತ್ತೆ ನಾವು ಸಂಗ್ರಹ ಮಾಡಲಿಕ್ಕೆ ಅದರಲ್ಲಿ ಫಿಲ್ಟರ್ ಮಾಡಿದಾಗ ಪರಮಾತ್ಮನ 2 ಪ್ರಮುಖವಾದ ಗುಣ ಇಟ್ಕೊಂಡ್ಬಿಟ್ರೆ ಮುಗಿತು. ಅದರಲ್ಲೇ ಎಲ್ಲ ಗುಣಗಳು ಬಂದ್ಬಿಡತ್ತೆ. ಯಾವುದಪ್ಪ 2 ಗುಣಗಳು ಅಂದ್ರೆ, ಒಂದು ಸ್ವಾತಂತ್ರ್ಯ, ಇನ್ನೊಂದು ಪೂರ್ಣತ್ವ. ಯಾಕೆ ಅಂದ್ರೆ ಯಾರು ಸ್ವತಂತ್ರರು ಅವರೇ ಪೂರ್ಣರು, ಅಸ್ವತಂತ್ರರು ಪೂರ್ಣ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ, ಅಪೂರ್ಣರು ಯಾವತ್ತೂ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ನೋಡಿ, ಪಾರತಂತ್ರ್ಯ ಅಪೂರ್ಣತ ಇವೆರಡು ಕೂಡ ಒಂದು ರೀತಿಯಲ್ಲಿ ದೋಷ ಅಂತಲೇ ಕರೀತೀವಿ. ಅದನ್ನ ಎಲ್ಲರಲ್ಲೂ ನಾವು ಕಾಣ್ತೇವೆ. ಅಲ್ಲ, ಮಹಾಲಕ್ಷ್ಮೀ ದೇವಿಯಿಂದ ಹಿಡಿದುಕೊಂಡು ಮಹಾಲಕ್ಷ್ಮೀ ದೇವಿ ಕೂಡ ಅಸ್ವತಂತ್ರಳೆ. ಅವಳು ಈಶಕೋಟಿ ಪ್ರವಿಷ್ಟಳಾಗಿರ್ಬೋದು, ಆದರೆ ಅಸ್ವತಂತ್ರರಲ್ಲಿ ಅತ್ಯಂತ ಅಗ್ರಗಣ್ಯಳಾಗಿದ್ದಾಳೆ ಅನ್ನೋದು ಅವಳ ಒಂದು ಹಿರಿಮೆಯಾಗಿದೆ. ಮತ್ತೆ ಅವಳು ಕೂಡ ಅಪೂರ್ಣಳಾಗಿದ್ದಾಳೆ. ಪರಮಾತ್ಮನಂತೆ ಎಲ್ಲ ದೇಶಕಾಲಗಳಲ್ಲಿ ಲಕ್ಷ್ಮೀ ದೇವಿ ಇರ್ಬೋದು. ಆ ದೃಷ್ಟಿಯಿಂದ ಪರಮಾತ್ಮನಿಗೆ ಅವಳು ಸಮ ಅಂತ ಒಂದು ಆಂಗಲ್ ಅಲ್ಲಿ ಕರೆಸ್ಕೊಂಡ್ರು ಕೂಡ ಗುಣಗಳಿಂದ ಪರಮಾತ್ಮನಂತೆ ಅವಳಿಗೆ ಸಾಮ್ಯ ಇಲ್ಲ. ಆದ್ರಿಂದ ಅವಳು ಸಮಾಸಮಳು ಅಂತ ಶಾಸ್ತ್ರ ಹೇಳ್ತಾ ಇತ್ತು. ಒಂದು ಕಡೆಯಿಂದ ದೇಶಕಾಲಗಳಲ್ಲಿ ವ್ಯಾಪ್ತಳಾಗಿ ಪರಮಾತ್ಮನಿಗೆ ಈಕ್ವಲ್ ಆಗಿದ್ದಾಳೆ. ಆದರೆ ಮತ್ತೊಂದು ಕಡೆ ಅವಳು ಅಸಮಳಾಗಿದ್ದಾಳೆ. ಈಗ ಪರಮಾತ್ಮನಿಗೆ ಅನಂತಾನಂತ ಗುಣಗಳಿದೆ. ಅದರ ಕೋಟಿ ಕೋಟಿ ಗುಣಗಳಿಂದ ಲಕ್ಷ್ಮೀ ದೇವಿ ಅವರಳಾಗಿದ್ದಾಳೆ. ಅವಳು ಕೂಡ ಅಪೂರ್ಣ ಅಂತಲೇ ನಾವು ತಿಳಿದೇವೆ. ಆದ್ರಿಂದ ಉಪನಿಷತ್ತು ಒಬ್ಬನನ್ನ ಮಾತ್ರ ಅಲ್ಲಿ ಪೂರ್ಣ ಅಂತ ಘಂಟಾಘೋಷವಾಗಿ ಹೇಳುತ್ತೆ. ಅವನು ಮೂಲ ರೂಪದಲ್ಲಿ ಮಾತ್ರ ಪೂರ್ಣ ಅಲ್ಲ, ಅವತಾರ ರೂಪದಲ್ಲಿ ಕೂಡ ಅವನು ಪೂರ್ಣನಾಗಿದ್ದಾನೆ ಅಂತ ಹೇಳಿ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮೇವ ಆದಾಯ ಪೂರ್ಣಮೇವ ಅವಶಿಷ್ಟತೆ. ಇದು ಗುಣಪೂರ್ಣತ್ವವನ್ನೇ ಪ್ರಧಾನವಾಗಿ ಹೇಳೋದು. ದೇಶಕಾಲ ಪೂರ್ಣತ್ವ ವಾಯುದೇವರಿಗೂ ಬರ್ಬೋದು, ಆಮೇಲೆ ಲಕ್ಷ್ಮೀ ದೇವಿಗೂ ಕೂಡ ಈ ಬ್ರಹ್ಮಾಂಡದಲ್ಲಿ ಬರ್ಬೋದು.
ಆ ಹಿನ್ನೆಲೆಯಲ್ಲಿ ಮತ್ತೆ ಉಪಜೀವ್ಯತೆ, ಪರಮಾತ್ಮ ಯಾವತ್ತೂ ಯಾರನ್ನು ಕೂಡ ಅವನು ಅವಲಂಬಿಸಿಕೊಂಡಿಲ್ಲ. ಅವನು ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಉಪನಿಷತ್ತು ಹೇಳುತ್ತೆ. ತನ್ನದೇ ಆದ ಸ್ವರೂಪ ಅಭೂತವಾದ ಶಕ್ತಿಯನ್ನು ಅವಲಂಬಿಸಿಕೊಂಡು ಅವನಿದ್ದಾನೆ ಅಷ್ಟೇ ಹೊರತಾಗಿ ಅದು ಇನ್ಯಾರದ್ದೋ ಒಂದು ನೆರವಿನಿಂದ ಅವರ ಒಂದು ಅಧೀನತೆಯಲ್ಲಿ ಅವರ ಹಂಗಿನಲ್ಲಿ ಪರಮಾತ್ಮ ಎಲ್ಲೂ ಕೂಡ ಇಲ್ಲವೇ. ಆದ್ದರಿಂದಲೇ ಪ್ರಳಯ ಕಾಲದಲ್ಲೂ ಕೂಡ ಪರಮಾತ್ಮ ತಾನೇ ತಾನಾಗಿ ಅಲ್ಲಿ ಇದ್ದಾನೆ, ಅವನಿಗೆ ಯಾರ ಅವಲಂಬನೆ ಎಂಬತಕ್ಕಂತಹದ್ದಿಲ್ಲ. ಆದ್ರಿಂದ ಅಂತಹ ಪರಮಾತ್ಮ ಅವನಲ್ಲಿ ಅವೆಲ್ಲವೂ ಕೂಡ ಇದೆ. ಆದ್ರಿಂದ ಏನು ಜೀವತ್ವ ಅಂದ್ರೆ ಏನು, ಈಶತ್ವ ಅಂದ್ರೆ ಏನು, ಇದನ್ನು ನಾವು ತಿಳ್ಕೊಂಡಾಗ ಅವಾಗ ಪರಮಾತ್ಮನಂತೆ ಸ್ವಲ್ಪ ಸಾದೃಶ್ಯವನ್ನ ಆ ಜೀವ ಪಡೆದಿದ್ದರೂ ಕೂಡ ಅವನು ಪ್ರತಿಬಿಂಬನಾಗಿದ್ದಾನೆ. ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಯಾವತ್ತೂ ಕೂಡ ತುಂಬಾ ವ್ಯತ್ಯಾಸ ಎನ್ನತಕ್ಕಂಥದ್ದು. ಆದ್ರಿಂದಲೇ ಉಪನಿಷತ್ತು ಕೂಡ ಜೀವ ಪರಮಾತ್ಮರ ಸಂಬಂಧವನ್ನ ಅಂಶಾಂಶಗಳ ಹಿನ್ನೆಲೆಯಲ್ಲಿ ಅದು ಹೇಳದೆ ಯಥೈಷ ಪುರುಷ ಛಾಯಾ ಅಂತ ಹೇಳುತ್ತೆ. ಒಂದು ನೆರಳಿನ ಉದಾಹರಣೆಯನ್ನು ಕೊಡ್ತಾರೆ. ಪುರುಷನ ನೆರಳಿನಂತೆ ಈ ಎಲ್ಲ ಜೀವರಾಶಿಗಳು ಪ್ರತಿಬಿಂಬರಾಗಿ ಪರಮಾತ್ಮನ ನೆರಳಿನಂತೆ ಇದ್ದಾರೆ. ಯಾಕೆ ಅಂದರೆ ನೆರಳು ಅದು ಸಂಪೂರ್ಣವಾಗಿ ಅದು ಆ ಎದುರುಗಡೆ ಇರುವ ಬಿಂಬನ ಅಧೀನವಾಗಿಬಿಟ್ಟಿದೆ. ಆದ್ದರಿಂದ ಅವನು ನಡೆದರೆ ಅದು ನಡೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ನಾವು ಬಿಂಬ ಪ್ರತಿಬಿಂಬ ಆ ಭಾವವನ್ನ ನಾವು ಜೀವ ಮತ್ತೆ ಪರಮಾತ್ಮರಲ್ಲಿ ತಿಳ್ಕೊಳ್ಬೇಕು. ಆದ್ದರಿಂದ ಪ್ರತಿಬಿಂಬದಲ್ಲಿ ಇರತಕ್ಕಂತ ಎಲ್ಲ ಗುಣಗಳು ಕೂಡ ಅದು ಬಿಂಬದಿಂದಲೇ ಬಂದಿದೆ ಅಂತ ನಾವು ಅನುಸಂಧಾನ ಮಾಡಿದಾಗ, ಹಾಗಾದರೆ ಅಂತಹ ಬಿಂಬನ ಒಂದು ಅನುಗ್ರಹದಿಂದಲೇ ನಾವು ಮುಂದೆ ಆ ಅಮೃತತ್ವಾಯ ಕಲ್ಪತೆ ಅಂತ ಏನು ಪರಮಾತ್ಮ ಹೇಳಿದ. ಅಂದ್ರೆ ನೋಡಪ್ಪ ಅರ್ಜುನ, ನೀನು ಅಭಿಮಾನವನ್ನು ಬಿಟ್ರೆ ದುಃಖನೂ ಹೋಗುತ್ತೆ, ಅದರ ಜೊತೆಗೆ ಪರಮಾತ್ಮನಲ್ಲಿ ನೈಜವಾದ ಭಕ್ತಿ ಮಾಡಿದಂತೆ ಆಗತ್ತೆ. ಆವಾಗ ಅದು ಅಮೃತತ್ವಾಯ ಕಲ್ಪತೆ, ಮೋಕ್ಷಕ್ಕೂ ಸಾಧನ ಆಗುತ್ತೆ. ನಾವು ಇಲ್ಲಿ ಸಂಸಾರದ ದುಃಖವನ್ನು ಕಳೆಯೋದಕ್ಕೋಸ್ಕರ ಬಂಧುಗಳು ಮತ್ತೊಂದು ಅಂತ ಅಭಿಮಾನವನ್ನು ಬಿಡೋದಕ್ಕೆ ತಯಾರಾದರೆ ಅದು ಪರಮಾತ್ಮನಲ್ಲಿ ಆ ಅತ್ಯಂತ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಗಳಿಗಿಂತ ಅಧಿಕವಾದ ಒಂದು ಉತ್ಕೃಷ್ಟ ಭಕ್ತಿಯಾಗಿ ಆ ಭಕ್ತಿಗೆ ಪರಮಾತ್ಮ ಮೆಚ್ಚಿ ನಮಗೆ ಸಂಸಾರದ ಬಿಡುಗಡೆಯನ್ನು ಕೂಡ ಕೊಡ್ತಾನಾದ್ದರಿಂದ ಆ ಹಿನ್ನೆಲೆಯಲ್ಲಿ ಆ ಸಂಸಾರದ ಬಿಡುಗಡೆಗೆ ನಾವು ಪರಮಾತ್ಮನನ್ನ ಆರಾಧನೆ ಮಾಡಬೇಕು. ಅವರವರ ವಿಹಿತ ಕರ್ಮಗಳಿಗೆ ಇಲ್ಲಿ ಕ್ಷತ್ರಿಯನಾದಂತಹ ಅರ್ಜುನ ತನಗೆ ವಿಹಿತವಾದ ಒಂದು ವರ್ಣಾಶ್ರಮ ಧರ್ಮ ಅಂದ್ರೆ ಅದು ಯುದ್ಧ, ಅದರಿಂದ ಪರಮಾತ್ಮನನ್ನ ಮೆಚ್ಚಿಸೋದಕ್ಕೆ ಅವನು ಹೊರಟಾಗ ಆವಾಗ ಭಗವಂತ ಹೇಳ್ತಾನೆ ತಸ್ಮಾತ್ ಯುದ್ಧಸ್ವ ವಿಗತ ಜ್ವರ. ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದ ನಡಕ ಅಥವಾ ಇನ್ನೇನೋ ಏನೋ ಮಾಡ್ಬಿಡ್ತೇನೆ, ನಾನು ಯಾರಿಗೂ ಹಾನಿ ಮಾಡ್ಬಿಡ್ತೇನೆ ಅನ್ನೋ ಭಯ, ಆ ಒಂದು ಇದಿಲ್ಲದೆ ನನ್ನನ್ನೇ ನೆನೆಸ್ಕೊಂಡು ನೀನು ಯುದ್ಧ ಮಾಡು, ಅದು ಸರಿಯಾದ ಒಂದು ಧರ್ಮ ಆಗತ್ತೆ, ನಿಜವಾದ ಸಂಸಾರದ ಬಿಡುಗಡೆಗೆ ಕಾರಣವಾದ ಧರ್ಮವಾಗತ್ತೆ. ಅದನ್ನು ಮಾಡುವಂತ ಪರಮಾತ್ಮ ಹೇಳುವಾಗ ಅದರ ಪ್ರತಿಬಿಂಬರಾದ ನಾವೆಲ್ಲರೂ ಕೂಡ ನಾವು ಭಗವಂತನಂತೆ ಅಲ್ಲಿ ನಿತ್ಯರಾಗಿದ್ದು ಸ್ವರೂಪದಲ್ಲಿ, ಆದರೆ ನಮಗೆ ಲಿಂಗದೇಹ ಅಂತ ಒಂದು ಆವರಕವಾಗಿರೋಣದರಿಂದ ಬೇಡ ಅಂದ್ರೆ ಮತ್ತೆ ಮತ್ತೆ ದೇಹಗಳು ಬರ್ತಾರೆ. ಆ ದೇಹಗಳನ್ನ ನಾವು ಪಡ್ಕೊಳ್ತಾ ಇದ್ದೇವೆ, ಅದರಿಂದ ಮತ್ತೆ ಕರ್ಮಗಳು, ಅದರಿಂದ ಮತ್ತೆ ಮತ್ತೆ ದೇಹಗಳು. ಈ ಸಂಸಾರದ ಬಿಡುಗಡೆಗೆ ನಾವು ಪರಮಾತ್ಮನನ್ನ ನಮ್ಮ ವಿಹಿತ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಅವನ ಪೂಜಾರೂಪವಾಗಿ ಅವನಿಗೆ ಸಮರ್ಪಣೆ ಮಾಡಿದರೆ ಆವಾಗ ಭಗವಂತ ಈ ಎಲ್ಲ ಜೀವರಾಶಿಗಳಿಗೆ ಬಂದ ಸಂಸಾರವನ್ನ ಅವನು ಪರಿಹಾರ ಮಾಡ್ತಾನೆ. ಅದಕ್ಕೆ ಅಂಥವ್ರಿಗೆಲ್ಲ ಭಗವಂತ ಒಂದು ಅಭಯವನ್ನ ಕೊಡ್ತಾ ಇದ್ದಾನೆ. ಏನು ಅಭಯ ಭಗವಂತ ಕೊಡ್ತಾ ಇದ್ದಾನೆ? ದೇಶಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂತ ಪರಮಾತ್ಮ ಹೇಳ್ತಾನೆ. ಯಾರು ಹೀಗೆ ನನಗೋಸ್ಕರ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಅದು ವಿಹಿತ ಕರ್ಮವನ್ನು ಮಾಡಬೇಕು, ಅದನ್ನು ಭಗವಂತನ ಪೂಜಾರೂಪವಾಗಿ ಮಾಡ್ಬೇಕು. ಅದು ಬಿಟ್ಟು ನಮಗಿಷ್ಟ ಅಂತ ನಾವು ಮಾಡೋದು. ನೀವು ಬೆಳಗ್ಗೆ ಎದ್ದು ಸ್ನಾನ ಯಾಕೆ ಮಾಡ್ತೀರಾ ಅಂದ್ರೆ, ಅಯ್ಯೋ ಮೈಯೆಲ್ಲ ಕೊಳೆ ಆಗತ್ತೆ ಬಿಡಿ, ಮಾಡದೇ ಇದ್ರೆ ಹೆಂಗೆ, ಅದಕ್ಕೆ ನಮಗೋಸ್ಕರ ನಾವು ಸ್ನಾನ ಮಾಡ್ತೇವೆ. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಸಿಂಚಯೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್. ನಮ್ಮ ಒಳಗಡೆನೆ ನಮ್ಮ ಬಿಂಬನಾದ ಪರಮಾತ್ಮ ಇದ್ದಾನೆ. ನಾವು ಸ್ನಾನ ಮಾಡೋದು ನಮಗಲ್ಲ, ಆ ಒಳಗಡೆ ಇರುವ ಬಿಂಬನಿಗೆ ನಾವು ಬಾತ್ರೂಮ್ ಅಲ್ಲೇ ಸಹಸ್ರ ಶೀರ್ಷ ಅಂತಲೇ ಹೇಳ್ಕೊಂಡು ನಾವು ಅಲ್ಲೇ ನಾವು ಪೂಜೆ ಶುರು ಮಾಡಬೇಕು ಅಂತ ಹೇಳಿದ. ಹಾಗಾದ್ರೆ ಏನ್ ಮಾಡಿದ್ರು ಅದು ಪರಮಾತ್ಮನಿಗೋಸ್ಕರ ಮಾಡೋದು. ಆವಾಗ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಪ್ರಿಯವಾದ ಒಂದು ಸತ್ಕರ್ಮ ಆಗಿ ಅದು ಬಂಧಕವಾದಂತಹ ಎಲ್ಲ ಸಂಸಾರವನ್ನ ಅದು ಬಿಡುಗಡೆಗೊಳಿಸೋದಕ್ಕೆ ಅದು ಜ್ಞಾನ ರೂಪವಾಗಿ ಅದು ಕನ್ವರ್ಟ್ ಆಗತ್ತೆ. ಅನಂತರದಲ್ಲಿ ಅದು ಭಕ್ತಿ, ಅನಂತರದಲ್ಲಿ ಭಗವತ್ ಪ್ರಸಾದ ಇದೆಲ್ಲವನ್ನ ಒದಗಿಸಿಕೊಟ್ಟು ಕೊನೆಗೆ ಅವನನ್ನ ಮೋಕ್ಷಕ್ಕೆ ಪರಮಾತ್ಮ ಅವನು ಕೊಡ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದರಿಂದ ಇಲ್ಲಿ ನಮಗೆ ಇಲ್ಲಿ ಸ್ಪಷ್ಟವಾಗ್ತಾ ಇದೆ, ಜೀವ ಪರಮಾತ್ಮರಿಗೆ ಕೇವಲ ಬಿಂಬ ಪ್ರತಿಬಿಂಬ ಭಾವ. ಎಂದಿಗೂ ಕೂಡ ಜೀವ ಪರಮಾತ್ಮನಿಗೆ ಐಕ್ಯ ಎಂಬತಕ್ಕಂಥದ್ದಿಲ್ಲ. ಈ ಸಂದರ್ಭದಲ್ಲಿ ಅನೇಕ ಪ್ರಮಾಣಗಳಿಂದ ಜೀವ ಬ್ರಹ್ಮರ ಐಕ್ಯವನ್ನ ಆಚಾರ್ಯರು ಅಲ್ಲಗಳಿಂದ ತಮ್ಮ ಭಾಷ್ಯದಲ್ಲಿ ಅನೇಕ ಪ್ರಮಾಣಗಳಿಂದೆಲ್ಲ ಕೊಡ್ತಾರೆ. ನಚ ಕಶ್ಚಿತ್ ಅಭೇದೆ ಆಗಮಃ ಅಂತ ಹೇಳ್ತಾರೆ. ಜೀವ ಮತ್ತೆ ಪರಮಾತ್ಮರು ಒಂದು ಅಂತ ಹೇಳೋದಕ್ಕೆ ಯಾವ ಪ್ರಮಾಣ ವೇದವೂ ಇಲ್ಲ, ಸೂತ್ರವೂ ಇಲ್ಲ.
ಅಷ್ಟೇ ಅಲ್ಲ, ಅದಕ್ಕೆ ವಿರುದ್ಧವಾಗಿ ಭೇದ ವ್ಯಪದೇಶ ಅತಂತ ಜೀವ ಪರಮಾತ್ಮನಿಗೆ ಭೇದವನ್ನು ಹೇಳ್ತಕ್ಕಂಥ ಆಗಮಗಳೇ ಇದ್ದದ್ದರಿಂದ ನಾವು ಬಿಂಬ ಪ್ರತಿಬಿಂಬ ಭಾವ ಅಂದ್ರೆ ಐಕ್ಯ ಅಂತ ಅರ್ಥ ಅಲ್ಲ. ಯಾಕೆ ಅಂದ್ರೆ ಆ ಪ್ರತಿಬಿಂಬ ಯಾವತ್ತೂ ಕೂಡ ಅದು ಬಿಂಬಕ್ಕಿಂತ ಬೇರೆನೆ ಆಗಿರುತ್ತೆ. ಆದರೆ ಅಲ್ಲಿ ಪರಮಾತ್ಮ ಕೆಲವು ಗುಣಗಳನ್ನ ಇಟ್ಟಿದ್ದಾನೆ, ಅನಾದಿತ್ವ ಮತ್ತೆ ನಿತ್ಯತ್ವ, ಆದರೆ ಅದೆಲ್ಲ ಭಗವಂತನಿಂದ ಬಂದಿರತಕ್ಕಂತಹದ್ದು ಅಂತ ಅಲ್ಲಿ ನಾವು ತಿಳಿಯಬೇಕು. ಹೀಗೆ ಈ ಬಿಂಬ ಪ್ರತಿಬಿಂಬ ಭಾವದ ಒಂದು ಪ್ರಸ್ತಾವನೆಯನ್ನು ಕೂಡ ಅಲ್ಲಿ ಕೃಷ್ಣ ಮಾಡ್ತಾ ಅನಾಶಿನಃ ಅಪ್ರಮೇಯಸ್ಯ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಕೂಡ ನಾಶ ಇಲ್ಲದವ ಮತ್ತೆ ಪೂರ್ಣವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂತ ಅನಂತ ಮಹಿಮೆ ಉಳ್ಳ ಆ ಪರಮಾತ್ಮನ ಆ ಬಿಂಬರು, ಆ ಪ್ರತಿಬಿಂಬರು ಇವೆಲ್ಲ ಆ ಜೀವರಾಶಿಗಳಾಗಿದ್ದಾರೆ. ಆದ್ರಿಂದ ಇದನ್ನ ತಿಳಿದುಕೊಂಡು ಆ ಬಿಂಬನನ್ನ ಮೆಚ್ಚಿಸೋದಕ್ಕೆ ಪ್ರತಿಬಿಂಬನಾದ ನನ್ನ ಎಲ್ಲ ಈ ಕಾಯಕಗಳು ಅಂತಾನೆ ತಿಳ್ಕೊಂಡು ತಸ್ಮಾತ್ ಯುದ್ಧಸ್ವ ಭಾರತ. ಹಾಗಾದರೆ ಪರಮಾತ್ಮ ಯುದ್ಧ ಮಾಡುವಂತ ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ? ಯುದ್ಧ ಅನ್ನೋದು ನಿನ್ನ ವಿಹಿತವಾದ ಕರ್ತವ್ಯ ಕರ್ಮ, ಅದನ್ನ ನನ್ನ ಪೂಜಾ ರೂಪವಾಗಿ ಮಾಡು. ಪೂಜಾ ರೂಪವಾಗಿ ಮಾಡ್ಬೇಕಾದ್ರೆ ನಾನು ನಿನಗೆ ಪೂಜ್ಯನಾಗ್ಬೇಕು. ಆದರೆ ಜೀವ ಪರಮಾತ್ಮ ಒಂದೇ ಅಂತ ಆಗ್ಬಿಟ್ರೆ ಅಲ್ಲಿ ಪೂಜ್ಯ ಯಾರು ಇಲ್ಲ, ಆಮೇಲೆ ಪೂಜಕ ಇಲ್ಲ ಅಂತ. ಅದಕ್ಕೆ ಪರಮಾತ್ಮ ಮುಂದೆ ಅರ್ಜುನನಿಗೆ ಅದನ್ನ ಗಟ್ಟಿಯಾಗಿ ಮನವರಿಕೆ ಆಗೋದಕ್ಕೋಸ್ಕರ ತನ್ನ ದಿವ್ಯವಾದ ವಿಶ್ವರೂಪವನ್ನೇ ತೋರಿಸ್ತಾನೆ ಪರಮಾತ್ಮ. ಅಲ್ಲಿ ಕೂಡ ನಾನು ಪುರುಷೋತ್ತಮ, ಆದ್ರಿಂದ ನೀನು ಬರೀ ಪುರುಷನು ಕೂಡ ಅಲ್ಲ, ನೀನು ಕ್ಷರ ಪುರುಷ, ಅಕ್ಷರ ಪುರುಷ ಲಕ್ಷ್ಮೀದೇವಿ ಇದ್ದಾಳೆ, ನಾನು ಇವರಿಬ್ಬರಿಗಿಂತ ಮಿಗಿಲಾದ ಪುರುಷೋತ್ತಮ. ಇದವರು ಇದನ್ನ ಯಾಕೆ ಹೇಳ್ಬೇಕಾಗಿತ್ತು ಪರಮಾತ್ಮ? ಇಲ್ಲಿ ಆರಂಭದಲ್ಲಿ ಯಾವ ಬಿಂಬ ಪ್ರತಿಬಿಂಬ ಭಾವದ ಪ್ರಸ್ತಾವನೆಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ, ಮುಂದೆ ಅದನ್ನ ತನ್ನ ಪುರುಷೋತ್ತಮತ್ವವನ್ನ ಪ್ರತ್ಯಕ್ಷವಾಗಿ ವಿಶ್ವರೂಪದ ಮೂಲಕ ಅರ್ಜುನನಿಗೆ ಮನವರಿಕೆ ಮಾಡಿಕೊಟ್ಟು ಈಗ ಹೇಳು ನೀನು ನನ್ನ ಪ್ರತಿಬಿಂಬ ಹೌದೋ ಅಲ್ವೋ. ಅವರ ಅರ್ಜುನ ಗಾಬರಿಯಾಗಿ ಏನು ಸ್ವಾಮಿ ಎಂಥ ಮಹಿಮೆ ನೀನದು ಅಂತ ಹೇಳಿ ಅವನ ಅನಂತ ಮಹಿಮೆಯನ್ನು ತಿಳ್ಕೊಳ್ತಾನೆ. ಇವನು ಅಲ್ಪವಾದಂತಹ ಶಕ್ತಿ ಉಳ್ಳೋದು ಅವನಿಗೆ ಅರಿವ. ಯಾಕಂದ್ರೆ ಅಪಾರವಾದ ವಿಶ್ವರೂಪವನ್ನ ತೆಗೆದುಕೊಂಡು ಆ ಏನು ಭಗವಂತ ವಿರಾಟ್ ರೂಪದಿಂದ ನಿಂತಿದ್ದಾನೆ, ಅವನ ಎದುರುಗಡೆ ಒಂದು ಸಣ್ಣ ಆ ರೂಪದಲ್ಲಿ ಅರ್ಜುನ ನಿಂತ್ಕೊಂಡು, ಆ ಅರ್ಜುನನಿಗೆ ಆ ಪರಮಾತ್ಮ ಹಿಂದೆನೂ ಇದ್ದಾನೆ, ಮುಂದೆನೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅವನಿಗೆ ಗೊತ್ತಾಗ್ತಾ ಇಲ್ಲ ನಾನು ದೇವರು ಮುಂದೆ ಇದ್ದೀನಾ ಹಿಂದೆ ಇದ್ದೀನಾ ಗೊತ್ತಾಗ್ತಾ, ದೇವರ ಪಕ್ಕ ಇದೇನಾ ಈ ಕಡೆ ಇದೇನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ ಹಿಂಗೆ ನಮಸ್ಕಾರ, ಹಿಂಗೆ ನಮಸ್ಕಾರ, ಎಲ್ಲ ಕಡೆ ನಮಸ್ಕಾರ ಮಾಡ್ತಾನೆ. ಎಲ್ಲೋ ಒಂದ್ ಕಡೆ ನಿನ್ನ ಮುಖಕ್ಕೆ ಆಗತ್ತಲ್ಲ, ಇಲ್ಲವರೆ ನಮಸ್ಕಾರ ಅಂತ ಯಾರು ಬೆನ್ನಿಗೆ ನಮಸ್ಕಾರ ಮಾಡ್ತಾರೆ, ಮುಖಕ್ಕೆ ಅವಲಂಬನೆ ಮಾಡ್ಬೇಕು ತಾನೆ. ಅದಕ್ಕೆ ನೀನು ಅನಂತ ರೂಪವನ್ನ, ಅನಂತವಾದ ರೂಪವನ್ನು ತಗೊಂಡಿದೀಯಾ, ಆದ್ರಿಂದ ನೀನು ಎಲ್ಲ ಕಡೆ ನಮಸ್ಕಾರ ಮಾಡ್ತೇನೆ ನಾನು ಅಂತ ಹೇಳಿ ಅವನಿಗೆ ತನ್ನ ಅಲ್ಪಜ್ಞತ್ವದ ಆಮೇಲೆ ಅಲ್ಪಶಕ್ತಿಯ ಒಂದು ಅರಿವಾಗತ್ತ. ಆದ್ದರಿಂದ ಇಲ್ಲಿ ಅನಾಶನಃ ಅಪ್ರಮೇಯಸ್ಯ ಅಂದ್ರೆ ನಿಜವಾಗ್ಲೂ ಕೂಡ ಆ ನಾಶ ಇಲ್ಲದವ, ಆಮೇಲೆ ಅಪರಿಮಿತವಾದ ಶಕ್ತಿ ಉಳ್ಳವ ಪರಮಾತ್ಮ, ಅವನ ಪ್ರತಿಬಿಂಬನಾದ್ದರಿಂದ ಇವನಿಗೂ ಕೂಡ ಆ ಭಗವಂತ ಆ ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ನೋಡಿ, ಈ ಜೀವ ಅಂತ ಹೇಳಿದ್ರೆ ಅವನಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಮೂರಿದ್ದಾಗ ಅವನನ್ನ ಜೀವ ಅಂತ ಕರೆಯೋದು. ಒಂದು ಜಡದಲ್ಲಿ ಕೇವಲ ಕ್ರಿಯಾಶಕ್ತಿ ಮಾತ್ರ ಇದೆ, ಅದರಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿಗಳೆಲ್ಲ ಇದೆ. ಒಂದು ಜಡ, ಅದಕ್ಕೆ ಒಂದು ಪರಾಧೀನವಾದ ಕ್ರಿಯೆ ಬರ್ಬೋದಷ್ಟೇ, ಅದಕ್ಕೆ ಜ್ಞಾನ ಇಚ್ಛೆ ಅದೆಲ್ಲ ಇದೆ. ಅದಕ್ಕೆ ಪ್ರಕೃತಿ ಜಡವಾದ್ರಿಂದ ಒಂದು ನಾನೇ ಸೃಷ್ಟಿ ಮಾಡ್ತೀನಿ ಅಂತ ಮಾಡಕ್ಕಾಗಲ್ಲ. ಅದರಲ್ಲಿ ಪರಮಾತ್ಮನೆ ಹೊಕ್ಕಾಗ ಅದರಲ್ಲಿ ಇಚ್ಛಾಶಕ್ತಿಯನ್ನ ಅಲ್ಲಿ ಪರಮಾತ್ಮನೆ ಉಂಟು ಮಾಡಿ ಆಮೇಲೆ ಮುಂದೆ ಎಲ್ಲ ಮಾಡ್ತಾನೆ. ಹಾಗೆ ಜೀವನಲ್ಲಿ ಆ ಕ್ರಿಯೆ, ಅನಂತರದಲ್ಲಿ ಜ್ಞಾನ, ಅದೆಲ್ಲ ಪರಮಾತ್ಮನಿಂದ ಬಂದಿರತಕ್ಕಂಥ. ಆದ್ದರಿಂದ ಜೀವನ ಇಲ್ಲಿ ಸ್ಥೂಲವಾಗಿ ಆ ಎಲ್ಲ ಕಡೆ ಜೀವನಿಗೆ ಪರಮಾತ್ಮ ಬಿಂಬನಾಗಿದ್ದಾನೆ ಅಂತ ಒಂದ್ ಕಡೆ ಆದರೆ, ಮತ್ತೆ ಅದರ ಒಳಹೊಕ್ಕು ನಾವು ನೋಡಿದಾಗ ಜೀವನ ಕ್ರಿಯೆಗೆ ಪರಮಾತ್ಮನ ಕ್ರಿಯೆ ಬಿಂಬ, ಮತ್ತೆ ಜೀವನ ಜ್ಞಾನಕ್ಕೆ ಪರಮಾತ್ಮನ ಜ್ಞಾನ ಅದು ಬಿಂಬ. ಈಗ ಎಲ್ಲ ಕಡೆಯಿಂದಲೂ ಕೂಡ ಜೀವನನ್ನ ಆ ಪರಮಾತ್ಮ ಆ ರೀತಿಯಾಗಿ ತನ್ನ ಅಧೀನದಲ್ಲಿ ಇಟ್ಕೊಂಡು ಅವನಿಂದ ಎಲ್ಲ ಕಾರ್ಯಗಳನ್ನು ಅವನು ಮಾಡಿಸ್ತಾ ಇರ್ತಾನೆ. ಅಷ್ಟು ಮಾತ್ರವಲ್ಲ, ಅವನು ಮಾಡಲ್ಲ ಅಂತ ಹೇಳಿದರೂ ಕೂಡ ಇವನೇ ನಿಂತು ಮಾಡಿಸ್ತಾನೆ. ಹಾಗಾಗಿ ಮುಂದೆ ಪರಮಾತ್ಮ ನಾನೇ ನಿನ್ನ ಹತ್ರ ನಿಂತ್ಕೊಂಡು ಪ್ರಕೃತಿ ಸ್ವಾಮ್ ನಿಯೋಜ್ಯತಿ ಅಂತ ದೇವರು ಹೇಳ್ಬೇಕಾದ್ರೆ, ನೀನ್ ಮಾಡಲ್ಲ ಅಂದ್ರೆ ಯಾರು ಬಿಡ್ತಾರೆ, ನಾನು ನಿನ್ನಿಂದ ಮಾಡಿಸೇ ತೀರ್ತೇನೆ ಅಂತ ಹೇಳಿಬಿಟ್ಟು ಆ ಕರ್ತವ್ಯ ಕರ್ಮಗಳಲ್ಲಿ ಅವನನ್ನ ತೊಡಗಿಸ್ತಕ್ಕಂಥವನ ಪರಮಾತ್ಮ. ಆ ದೃಷ್ಟಿಯಿಂದ ಈ ಹಿನ್ನೆಲೆಯಲ್ಲಿ ಪರಮಾತ್ಮ ಬಿಂಬನಾದ್ದರಿಂದ ಅವನಿಗೆ ನಾಶ ಇಲ್ಲದ್ದರಿಂದ ಅವನ ಪ್ರತಿಬಿಂಬನಾದ ಜೀವನಿಗೂ ನಾಶ ಇಲ್ಲ. ಅಷ್ಟು ಮಾತ್ರಲ್ಲೇ ಪ್ರಸ್ತುತವೇ ಹೊರತು ಅದು ಬಿಟ್ಟು ಪರಮಾತ್ಮ ಜೀವ ಒಂದೇ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಪೂಜೆ ಮಾಡೋದು ಯಾಕೆ ಅಂತ ಆಗಲೇ ತಿಳ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲಿಲ್ಲ. ಆದ್ರಿಂದ ಬಿಂಬ ಪ್ರತಿಬಿಂಬ ಭಾವ ಅದು ಗೀತೆಗೆ ಅತ್ಯಂತ ಸಮ್ಮತವಾಗಿರ್ತಕ್ಕಂಥದ್ದಾಗಿದೆ. ಆದ್ರಿಂದ ಐಕ್ಯ, ಸಾಮ್ಯ ಅಥವಾ ಆ ಸ್ವರೂಪೈಕ್ಯ ಇದ್ಯಾವುದು ಕೂಡ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದಲ್ಲ. ಹಾಗೆ ಹೇಳಿದ್ರೆ ವಿಷ್ಣುವಿನ ಸರ್ವೋತ್ತಮತ್ವ ಪುರುಷೋತ್ತಮ ಯೋಗದಲ್ಲಿ ಬಂದಿದ್ದು ಅದೆಲ್ಲ ಇದಕ್ಕೆ ವಿರುದ್ಧವಾಗಿಬಿಡ್ತಾರೆ. ಇವತ್ತು ಅನೇಕರಲ್ಲಿ ಹೇಳ್ತಾರೆ ನೋಡಿ, ಶಿವ, ಬ್ರಹ್ಮ, ವಿಷ್ಣು ಇದರಲ್ಲಿ ಭೇದ ಎಣಿಸಬಾರ್ದು, ಎಲ್ಲ ಮೂವರು ಕೂಡ ಒಂದೇ.
ಮೂವರು ಒಂದೇ ಅಂತಾದ್ರೆ ಮತ್ತೆ ಪರಮಾತ್ಮ ನಾನೇ ಪುರುಷೋತ್ತಮ ಅಂತ ಯಾಕೆ ಹೇಳಿದ? ಇಲ್ಲ, ಶಿವ ಮತ್ತೆ ಬ್ರಹ್ಮ ನಾವು ಮೂವರು ಸೇರಿ ಸರ್ವೋತ್ತಮರು ಅಂತ ಹೇಳ್ಬೇಕು. ಹಾಗಾಗಿ ಪರಮಾತ್ಮನ ಸರ್ವೋತ್ತಮತ್ವ ಇಲ್ಲಿ ಬಹಳ ಸುಸ್ಪಷ್ಟವಾಗಿ ಇಲ್ಲಿ ಬಂದಿರತಕ್ಕಂತಹದ್ದಾಗಿದೆ. ಅದೇನೇ ಭಗವಂತನಿಗೆ ಪ್ರಿಯವಾದದ್ದು. ಆದ್ದರಿಂದ ಗೀತೆಯು ಕೂಡ ಜೀವರಿಗೆ ಪರಮಾತ್ಮರಿಗೆ ಬಿಂಬ ಪ್ರತಿಬಿಂಬ ಭಾವನೆ ಹೇಳ್ತಾ ಇದೆ. ಆಯ್ತಪ್ಪ, ಇಷ್ಟೆಲ್ಲ ನೀನು ಹೇಳಿದೀಯಾ, ಆದ್ರೂ ಒಬ್ಬ ವ್ಯಕ್ತಿ ಯಾರನ್ನು ಕೊಂದಾಕ್ಬಿಡ್ತಾನೆ, ನಾನೇ ಅವನನ್ನು ಕೊಂದಿದ್ದು ಅಂತಾನೆ. ಕೊಂದದ್ದು ಅಂದ್ರೆ ದೇಹವನ್ನು ಕೊಲ್ಲೋದು, ಅವನ ವ್ಯಕ್ತಿಯನ್ನೇ ತಾನೆ. ಹಾಗಾಗಿ ಅನೇಕ ಕಡೆ ಅವನು ಇವನು ಕೊಂದ, ಅವನಿಂದಾಗಿ ಇವನು ಸತ್ತ, ಇದೆಲ್ಲ ನಾವು ತಿಳ್ಕೊಳ್ತೇವೆ. ಅದೇ ತರ ವ್ಯವಹಾರ ಮಾಡ್ತೇವಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲೂ ಕೂಡ ಪರಮಾತ್ಮ ಹೇಳ್ತಾ ಇದ್ದಾನೆ, ಇದೆಲ್ಲ ನಿಜವಾದಂತಹ ತಿಳುವಳಿಕೆ ಅಲ್ಲ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಜೀವರ ನಿತ್ಯತ್ವವನ್ನ ಮತ್ತೊಂದು ಮಾತಿನಿಂದ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಒಬ್ಬ ಇವನನ್ನ ನಾನು ಕೊಂದೆ ಅಂತ ತಿಳ್ಕೊಳ್ತಾನೆ, ಅವನಷ್ಟು ಅವಿವೇಕ ಜಗತ್ತಿನಲ್ಲಿ ಯಾರು ಕೂಡ ಇಲ್ಲ. ಯಾಕೆ ಅಂದ್ರೆ ಪರಮಾತ್ಮನನ್ನು ಬಿಟ್ಟು ಯಾರೊಬ್ಬನು ಕೂಡ ಇನ್ನೊಬ್ಬನನ್ನ ಅವನು ಕೊಲ್ಲೋದಕ್ಕೆ ಸಾಧ್ಯ, ಅದು ಸುಲಭವಾಗಿ ಆಗೋದೇ ಇಲ್ಲ. ಅದಕ್ಕೆಲ್ಲ ಉದಾಹರಣೆಯನ್ನು ನಾವು ನೋಡ್ತೇವೆ. ನೋಡಿ, ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರವನ್ನು ಹಿಡ್ಕೊಂಬಂದು ನೇರವಾಗಿ ಉತ್ತರೆ ಗರ್ಭಕ್ಕೆ ಬಿಡಕ್ಕೆ ಹೋದ್. ಅಲ್ಲಿ ಒಳಗಡೆ ಇರುವ ಪರೀಕ್ಷಿತನನ್ನು ಕೊಲ್ಲಿಕ್ಕೆ ಆಗ್ಲಿಲ್ಲ. ನೋಡಿದ್ರೆ ಸಣ್ಣ ಕೂಸು ಅದು ಸಾಯೋದು ಎಷ್ಟು ಸುಲಭ. ಅದು ಜೋರಾಗಿ ಒಂದು ಕೆಳಬಿದ್ರೆ ಸತ್ತೋಗ್ತಾ ಇರ. ಇವ್ರು ನೋಡಿ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಪರಮಾತ್ಮ ಹೇಳಿದ, ಅದಕ್ಕೆ ಸಾವು ಇನ್ನೂ ಕೂಡ ಬಂದಿಲ್ಲ, ನಾನು ಆಯುಷ್ಯ ಕೊಟ್ಟಿದ್ದೇನೆ, ಅದಕ್ಕೆ ಸಾವು ಬಂದಾಗ ನೀನೇ ಇರೋದಿಲ್ಲ, ಅದು ನನ್ನ ಡಿಪಾರ್ಟ್ಮೆಂಟ್ ಅಂತ ಪರಮಾತ್ಮ ಸಾಯಿಸಕ್ಕೆ ಬಿಟ್ಟು. ಹಾಗಾದ್ರೆ ಯಯೇನಂ ವೇತ್ತಿ ಹಂತಾರಂ ಸಹ ನ ಜಾನತೆ ಅಂತ. ನಾವು ಇನ್ನೊಬ್ಬರನ್ನು ಕೊಂದಿದ್ದೇವೆ ಅಂದ್ರೆ ನಮ್ಗೆ ಕೊಲ್ಲಕ್ಕೆ ಸಾಧ್ಯ. ಕೊಲ್ಲೋದಿರ್ಲಿ, ನಮ್ಮ ಮನೆ ಮುಂದೆ ಇರೋ ಗಿಡವನ್ನೇ ಕಡ್ದಾಕ್ಬಿಟ್ರೆ ದೊಡ್ಡ ಇಶ್ಯೂ ಆಗ್ತದೆ. ಯಾರೋ ನಮ್ಮ ಹತ್ರ ಅಲ್ಲಿ ಗಿಡ ಕಡ್ದಾಕಿದ್ರು, ಪಕ್ಕದವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು BBMPಗೆ, ಅವ್ರು ದೊಡ್ಡ ವ್ಯಾನ್ ತಗೊಂಡ್ಬಂದ್ರು, ಬೇರೆದಕ್ಕೆಲ್ಲ ಬರಲ್ಲ, ಇಂಥದಕ್ಕೆ ಬಂದ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಏನ್ರಿ ಗಿಡ ಕಡ್ದಾಕಿದೆಲ್ಲ ಕಟ್ಟಿ ಫೈನ್ ಅಂತ ಹೇಳಿ. ಅದು ನೀವೇ ಬೆಳೆಸಿದ್ದಾಗಿರ್ಬೋದು, ನಿಮ್ಮನೆ ಮುಂದೆ ಇರ್ಬೋದೇ ಇರೋ, ಆದ್ರೆ ಅದನ್ನ ನಮಗೆ ಹೇಳಿ ಕಂಪ್ಲೇಂಟ್ ಕೊಡಬೇಕು, ನಾವು ಬಂದು ಗಿಡ ಕಡಿಬೇಕು. ಹಾಗಾದ್ರೆ ಒಂದು ಗಿಡ ಕಡಿಯೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಹಾಗಿರುವಾಗ ನಾವು ಒಬ್ಬನು ಸಾಯಿಸ್ತೀವಿ ಅಂತ ಹೇಳಿದ್ರೆ ನಾಯಂ ಹಂತಿ ನ ಹನ್ಯತೆ. ಆದ್ರಿಂದ ಕೆಲವು ನಿಮಿತ್ತ ಇರತ್ತಷ್ಟೇ. ಆದರೆ ನಿಜವಾಗ್ಲೂ ಕೂಡ ಪರಮಾತ್ಮನೇ ಎಲ್ಲರನ್ನ ಅಲ್ಲಿ ಕಾಲ ಬಂದಾಗ ಸಂಹಾರ ಮಾಡ್ತಕ್ಕಂಥದ್ದು. ಇನ್ನು ಪರಮಾತ್ಮನ ಕೈಲಿ 2 ಚಕ್ರಗಳಿವೆ. ಒಂದು ಸುದರ್ಶನ ಚಕ್ರ, ಇನ್ನೊಂದು ಕಾಲಚಕ್ರ. ಸುದರ್ಶನ ಚಕ್ರದಿಂದ ದುಷ್ಟರನ್ನ, ದಾನವರನ್ನ, ದೈತ್ಯರನ್ನು ಕೊಲ್ತಾ ಇರ್ತಾರೆ. ಆದ್ರೆ ಸಾತ್ವಿಕರೆಲ್ಲ ಪಾಪ ಅವ್ರ ಮೇಲೆ ಸುದರ್ಶನ ಚಕ್ರ ಪ್ರಯೋಗ ಮಾಡಲ್ಲ. ಯಾಕೆಂದ್ರೆ ಅವರೇ ನಿತ್ಯ ಸುದರ್ಶನ ಚಕ್ರ ಪರಮಾತ್ಮನ ಆಯುಧಗಳನ್ನ ಅವರು ಸುದರ್ಶನ, ಮಹಾಜ್ವಾಲ ಅಂತೆಲ್ಲ ಧಾರಣ ಮಾಡ್ತಾ ಇರ್ತಾರೆ. ಅಂತ ಸದ್ವೈಷ್ಣವರನ್ನ, ನೀವು ಚಕ್ರ ಧಾರಣ ಮಾಡಿದರೆ ನಿಮ್ಮನ್ನು ಚಕ್ರದಿಂದ ಕೊಲ್ತೇನೆ ಅಂದರೆ ಅವ್ರೇನು ದುಷ್ಟರಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನೆ, ಕಾಲಚಕ್ರದಿಂದ ಸಂಹಾರ ಮಾಡ್ತಾರೆ. ಅವ್ರಿಗೆ ಆಯುಸ್ಸಿನ ಇತಿಮಿತಿ ಕೊಟ್ಟಿರ್ತಾನೆ. ಆಯುಸ್ಸು ಮುಗೀತು ಅಂದ್ರೆ ಅವರು ಕೂತಲ್ಲೇ ಮುಗಿದ್ರು. ಹಾಗಾದ್ರೆ ಎಲ್ಲರನ್ನ ಸಂಹಾರ ಮಾಡುವುದು ಪರಮಾತ್ಮ. ಆದ್ದರಿಂದ ಸಂಹಾರ ಕರ್ತೃತ್ವ ಅದು ಪರಮಾತ್ಮನ ಒಂದು ಅಸಾಧಾರಣವಾದ ಗುಣ. ಅದನ್ನ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂತಹ ಸೂತ್ರದಲ್ಲಿ ಆ ಪರಮಾತ್ಮನ ಎಲ್ಲವನ್ನ ಕೂಡ ಎಲ್ಲರನ್ನು ನಾಶ ಮಾಡುವವ ಬ್ರಹ್ಮದೇವರಿಂದ ಹಿಡಿದುಕೊಂಡು ಸಾಮಾನ್ಯ ತೃಣಜೀವರವರೆಗೆ. ಆಗಿರುವಾಗ ಒಂದು ವೇಳೆ ಕೊಲ್ತಾನೆ ಅಂದ್ರೆ ಅದು ಪರಮಾತ್ಮನೇ ಕೊಲ್ಬೇಕು. ಸಾಯ್ತಾ ಇದ್ದಾನೆ ಅಂದ್ರೆ ಪರಮಾತ್ಮನಿಂದಲೇ ಅವನು ಸತ್ತಿದ್ದಾನೆ. ಆದ್ರೆ ಎಲ್ಲೂ ಕೂಡ ಪರಮಾತ್ಮನನ್ನ ಅಲ್ಲಿ ಕಾರಣ ಅಂತ ಹೇಳಿ ಬರ. ಇವ್ರು ನೋಡಿ ಸತ್ತರೆ ಆಗಿನ ಪರಮಾತ್ಮನೇ ಕೊಂದಿದ್ರಿ, ತೆಗಿರಿ ಪೂಜೆಯನ್ನ ಅಂತ ಹೇಳಕ್ಕಾಗ. ಅದಕ್ಕೆ ಏನೋ ಕಾರಣ ಮಾಡ್ಬಿಡ್ತಾನೆ ಪರಮಾತ್ಮ. ಅವ್ರಿಗೆ ಲೋ BP ಬಂದು ಸತ್ತು ಹೋಯ್ತು ನೋಡಿ ಪಾಪ, ಅದಕ್ಕೆ ಅದು ಕಾರಣ ಆಯ್ತು. ಇನ್ನೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದು ಅಂದ್ರೆ ಪಾಪ ಅವರು ಒಳ್ಳೆಯವರಿದ್ರು, ಒಳ್ಳೆ ಭಕ್ತರು ಆಕ್ಸಿಡೆಂಟ್ ಸತ್ತು ಹೋದು. ಅಂದ್ರೆ ಬೇರೆ ಬೇರೆ ನಿಮಿತ್ತಗಳನ್ನ ಇಟ್ಟು ಪರಮಾತ್ಮ ಅವರಿಗೆ ಸಾವನ್ನ ಕೊಡ್ತಾನೆ. ಆದ್ರಿಂದ ಎಷ್ಟೇನ ಮಾನ್ಯತೆ ಹತ. ಯಾರು ಸತ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ, ಯಾರು ಕೊಂದಿದ್ದಾರೆ ಅಂತ ತಿಳ್ಕೊಳ್ತಾರೆ, ಇವರಿಬ್ರು ಕೂಡ ಉಭೌತೌ ನ ವಿಜಾನೀತೋ, ಅವರಿಗೆ ಸರಿಯಾಗಿ ಶಾಸ್ತ್ರ ಗೊತ್ತಿಲ್ಲ. ಯಾಕೆ ಅಂದ್ರೆ ಎಲ್ಲ ಕಡೆಯಲ್ಲಿ ಸಂಹಾರ ಕರ್ತೃತ್ವ ಅದು ಪರಮಾತ್ಮನ ಗುಣ ಅಂತ ಅವ್ರು ತಿಳ್ಕೊಂಡಿಲ್ಲ. ಆದ್ರಿಂದ ಅವ್ರು ಇವ್ರನ್ನ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ನಾಯಂ ಹಂತಿ ನ ಹನ್ಯತೆ. ಯಾರೊಬ್ಬನು ಕೂಡ ಯಾರಿಂದಲೂ ಕೂಡ ಸಾಯೋದಕ್ಕೆ ಸಾಧ್ಯ ಇಲ್ಲ. ಈಗ ಪರಮಾತ್ಮ ಯಾವಾಗ ಒಬ್ಬರನ್ನು ಕೊಲ್ಲಬೇಕು, ಅವನ ಆಯುಸ್ಸು ಮುಗಿದಿದೆ ಅಂತ ಅವನು ಸಂಕಲ್ಪ ಮಾಡ್ತಾನೆ, ಆವಾಗಲೇ ಅವನು ಸಾಯೋದೇ ಹೊರತು ಅದು ಬಿಟ್ಟು ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾನೇ ಮಧ್ಯದಲ್ಲಿ ಅವನು ಕೊಂದು ಬಿಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ. ಆದ್ರಿಂದ ಇದನ್ನ ಅರ್ಜುನನಿಗೆ ಬಹಳ ಪ್ರತ್ಯೇಕವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನೀನು ಯಾರನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡ ಮಾತ್ರಕ್ಕೆ ಅವರು ಸಾಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ನನ್ನ ಮನಸ್ಸಿನಲ್ಲಿ ಅನ್ಕೊಳ್ಬೇಕು. ಆವಾಗ ನನ್ನ ಪ್ರಯತ್ನ ನಡಿಬೇಕು.
ಆ ಪ್ರಯತ್ನ ನಿನ್ನಲ್ಲಿ ಕೂಡ ಆಗ್ಬೇಕು, ಆವಾಗ ನೀನು ಕೊಲ್ಲೋದಕ್ಕೆ ಸಾಧ್ಯ. ಆದ್ದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ಇತರ ಅಸ್ವತಂತ್ರರಾದ ಜೀವರಿಗೆ ಯಾವ ಸಣ್ಣ ಪುಟ್ಟ ಕಾರ್ಯಗಳನ್ನೇ ಮಾಡಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನಾನು ಎಲ್ಲ ಈ 5.5 ಅಕ್ಷೋಹಿಣಿ ಸೈನ್ಯವನ್ನ ನಾನು ಒಬ್ಬನೇ ಕೊಲ್ಲುವವನು ನಾನು ಒಬ್ಬನೇ. ಆದ್ರಿಂದ ನಾನು ಯುದ್ಧ ಮಾಡದೇ ಇದ್ರೆ ಇವ್ರು ಸಾಯೋದೇ ಇಲ್ಲ ಅನ್ನತಕ್ಕಂತ ಅಹಂಕಾರವನ್ನ ಮನಸ್ಸಿನಲ್ಲಿ ಅರ್ಜುನ ತುಂಬಿಕೊಂಡು, ಆದ್ರಿಂದ ನಾನು ಯುದ್ಧ ಮಾಡಲ್ಲ, ನಾನು ಯುದ್ಧ ಮಾಡದೇ ಇದ್ರೆ ಇವ್ರು ಸಾಯಲ್ಲ ಅಂತ ಆ ತರ ತಿಳ್ಕೊಂಡ್ಬಿಟ್ಟಿದ. ಇದು ಹೇಗೆ ಅಂದ್ರೆ ಅದು ಕೋಳಿ ಕೂಗದೇ ಇದ್ರೆ ಬೆಳಗ್ಗೆನೆ ಆಗಲ್ಲ ಅನ್ನೋ ತರದ ಒಂದು ಅಭಿಪ್ರಾಯ ತರ. ಯಾಕೆ ಅಂದ್ರೆ ಅದು ಬೆಳಗಾಗೋದು ಸೂರ್ಯನಿಂದ, ಕೋಳಿ ಕೂಗೋದು ಇರೋದು ಅರ್ಥ ಅಲ್ಲ. ಅದು ಮಾರನೇ ಕೋಳಿನೇ ಇದ್ದ ಇದ್ರೆ ಗತಿ ಕೂಗಕ್ಕೆ. ಆದ್ದರಿಂದ ಪರಮಾತ್ಮ ಈ ಎಲ್ಲ ಜಗತ್ತಿನ ವ್ಯಾಪಾರ ನಡೆಸುವುದು, ಅದನ್ನ ವಿಸ್ತಾರವಾಗಿ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡುವುದರ ಜೊತೆಗೆ ನಾವು ಕೂಡ ಭಗವಂತ ಸ್ವತಂತ್ರ, ಅವನಿಂದಲೇ ಜಗತ್ತಿನ ಎಲ್ಲ ವ್ಯಾಪಾರಗಳು, ಆ ಹಿನ್ನೆಲೆಯಲ್ಲಿ ಅವನು ನಮಗೆ ಬಿಂಬನಾದ್ದರಿಂದ ಅವನ ಪ್ರೀತಿಗೋಸ್ಕರ ನಮ್ಮ ವಿಹಿತ ಕರ್ತವ್ಯ ಕರ್ಮಗಳನ್ನ ನಾವು ಮಾಡಬೇಕು. ಅದರಲ್ಲಿ ಅಸಡ್ಡೆ ಅಥವಾ ಅದರಲ್ಲಿ ಅವಿಶ್ವಾಸ ಅದಿಲ್ಲದೆ ನಾವು ಕರ್ಮಗಳನ್ನ ಮಾಡಿದರೆ ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಕಂ ಸಮಾಹ ಅಂತ ಹೇಳುದು. ನಮ್ಮ ವಿಹಿತ ಕರ್ತವ್ಯಗಳನ್ನು ಮಾಡ್ತಾನೆ ನಾವು ಬದುಕನ್ನ 100 ವರ್ಷಗಳ ಕಾಲ ಬದುಕಿದರೆ ಆ ಕರ್ಮ ನಮ್ಮನ್ನ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ, ಮುಂದೆ ಭಗವಂತನ ಅನುಗ್ರಹವನ್ನು ಉಂಟು ಮಾಡುತ್ತೆ ಅಂತ ಗೀತೆ ನಮಗೆ ವಿಸ್ತಾರವಾಗಿ ಹೇಳಿದೆ. ಅದರ ಮುಂದಿನ ಭಾಗವನ್ನ ನಾಳೆ ದಿವಸ ಕೇಳ್ತಾ ಇದ್ದೇವೆ. ಶ್ರೀ ಕೃಷ್ಣ.